ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸೊ ಈ ಒಂದು ಸೆಷನ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ PSI ಪತ್ರಿಕೆ ಒಂದರಲ್ಲಿ ಬರ್ತಕ್ಕಂಥ ಪ್ರಿಸೈಸ್ ರೈಟಿಂಗ್ ಅಥವಾ ಸಂಕ್ಷಿಪ್ತ ಬರವಣಿಗೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡಲಿಕ್ಕೆ 10 ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ 10 ಟಿಪ್ಸ್ನ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಐ ಆಮ್ ಪ್ರೆಡಿ ಶ್ಯೂರ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ ಪ್ರಿಸೈಸ್ ರೈಟಿಂಗ್. ಡಿಯರ್ ಫ್ರೆಂಡ್ಸ್, ಈ PSI ಪತ್ರಿಕೆ ಒಂದರಲ್ಲಿ ಬರ್ತಕ್ಕಂಥ 4 ಸೆಕ್ಷನ್ಸಲ್ಲಿ ಪ್ರಬಂಧ ಬರವಣಿಗೆ ಇರ್ಬೋದು, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಮತ್ತು ಪ್ರಿಸೈಸ್ ರೈಟಿಂಗಲ್ಲಿ ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಪ್ರಿಸೈಸ್ ರೈಟಿಂಗ್ ಈಸ್ ಒನ್ ಆಫ್ ದಿ ಈಸಿಯೆಸ್ಟ್ ಆ್ಯಂಡ್ ಸ್ಕೋರಿಂಗ್ ಏರಿಯಾಸ್ ಆಗಿರುತ್ತೆ. ಸೊ ನೀವು ನಾನಿವತ್ತು ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಈ ಎಲ್ಲ 10 ಟಿಪ್ಸ್ನ ಪ್ರಾಕ್ಟೀಸ್ ಮಾಡಿ ಇದೇ ಮೆಥಡಲ್ಲಿ ನೀವು ಎಕ್ಸಾಮಲ್ಲಿ ಬರೆದ್ರೆ ಐ ಆಮ್ ಪ್ರೆಡಿ ಶ್ಯೂರ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 8 or 9 out of 10 ಮಾರ್ಕ್ಸ್ ಇನ್ ಪ್ರಿಸೈಸ್ ರೈಟಿಂಗ್. ಸೊ ಯಾವಾಗ ನಮಗೆ ಪ್ರಿಸೈಸ್ ರೈಟಿಂಗಲ್ಲಿ 8 ಅಥವಾ 9 ಅಂಕಗಳು ಬರುತ್ತೋ ಡೆಫಿನೆಟ್ಲಿ ನಮ್ಮ ಸ್ಕೋರ್ ಏನಿರುತ್ತೆ 35+ ಕ್ರಾಸ್ ಆಗೋದು ತುಂಬ ಸುಲಭವಾಗುತ್ತೆ. ಆ್ಯಂಡ್ ಸ್ಕೋರಿಂಗ್ 35+ ಇನ್ ಪೇಪರ್ 1 ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಶೋರ್ ದಟ್ ಯುವರ್ ನೇಮ್ ಈಸ್ ದೇರ್ ಇನ್ ದಿ ಫೈನಲ್ ಲಿಸ್ಟ್ ಆಫ್ ಸೆಲೆಕ್ಷನ್. ಹಾಗಿದ್ರೆ ಸೊ ಇವತ್ತಿನ ಸೆಷನಲ್ಲಿ ಈ 10 ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬರ್ತೀನಿ. ಸೊ ಈ 10 ಟಿಪ್ಸ್ ಜೊತೆ ನಾನು 4 ಸ್ಯಾಂಪಲ್ ಪ್ಯಾಸೇಜಸ್ನ ತೆಗೆದುಕೊಂಡು ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ಹೇಗೆ ಅದರ ಸಾರಾಂಶ ಬರವಣಿಗೆ ಮಾಡೋದು ಅನ್ನೋದನ್ನು ಕೂಡ ಡೆಮಾನ್ಸ್ಟ್ರೇಟ್ ಮಾಡಿರ್ತೀನಿ. ಸೊ ಈ 10 ಟಿಪ್ಸಲ್ಲಿ ಮೊದಲ 2 ಟಿಪ್ಸ್ ಬಂದು ಟೆಕ್ನಿಕಲ್ ಟಿಪ್ಸ್ ಆಗಿರುತ್ತೆ. ಸೊ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಟಿಪ್ ನಂಬರ್ 3 ಇಂದ 10ವರೆಗೂ ಕಾನ್ಸೆಪ್ಟ್ ರಿಲೇಟೆಡ್ ಟಿಪ್ಸ್ ಆಗಿರುತ್ತೆ. ಸೊ ಐ ಆಮ್ ವೆರಿ ಶ್ಯೂರ್ ಸೊ ದೀಸ್ ಟಿಪ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮಿನೇಷನ್. ಸೊ ವಿತ್ ದಿಸ್ ಸೊ ವಿ ಗೆಟಿಂಗ್ ಇನ್ ಟು ದಿ ಲೆಸನ್. ಸೊ ಟಿಪ್ ನಂಬರ್ 1. ಸೊ ಇವತ್ತಿನ ಟಿಪ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಪ್ರಿಸೈಸ್ ರೈಟಿಂಗ್ ಏನಂದರೆ ರೆಡ್ಯೂಸ್ ಇಟ್ ಟು 1/3. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಮೂಲ ಖಂಡಿಕೆಯಲ್ಲಿ ಎಷ್ಟು ಪದಗಳಿರುತ್ತೋ ಸೊ ಅದನ್ನು ನಾವು 1/3 ಭಾಗಕ್ಕೆ ಸಂಕ್ಷೇಪಿಸಿ ಬರಿಬೇಕು. ಯಾಕಂದರೆ ಅವರು ಹೆಡ್ಡಿಂಗಲ್ಲೇ ಕೊಟ್ಟಿರ್ತಾರೆ ಸೊ ಮೂಲ ಖಂಡಿಕೆಯನ್ನು 1/3 ಸಂಕ್ಷೇಪಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಕಾನ್ಸೆಪ್ಟ್ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇದರಲ್ಲಿ ಇದರ ಸಿಗ್ನಿಫಿಕೆನ್ಸ್ನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ಗೂ ಮತ್ತು ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ ಮುಂಚೆ ಬರ್ತಾ ಇರ್ತಕ್ಕಂಥ ಪತ್ರಿಕೆಗಳಲ್ಲಿ ಆ ನಂಬರ್ ಆಫ್ ವರ್ಡ್ಸ್ ಮೂಲ ಖಂಡಿಕೆಯಲ್ಲಿ ಎಷ್ಟು ಪದಗಳಿರ್ತಾ ಇತ್ತು ಅನ್ನೋದನ್ನು ಅವರೇ ಮೆನ್ಷನ್ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಅವರು ಯಾವುದೇ ರೀತಿಯ ಆ ಥರ ಮೆನ್ಷನ್ ಮಾಡಿರೋದಿಲ್ಲ. ಹಾಗಿದ್ದರೆ ಶುಡ್ ಐ ಕೌಂಟ್ ದಿ ನಂಬರ್ ಆಫ್ ವರ್ಡ್ಸ್? ಡೆಫಿನೆಟ್ಲಿ ಎಸ್. ಸೊ ಮೂಲ ಖಂಡಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಗಳನ್ನು ನಾನು ಕೌಂಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಬರುತ್ತೆ ಅಂದರೆ ಸರ್ ಟೈಮ್ ವೇಸ್ಟ್ ಆಗಲ್ವಾ? ಡೆಫಿನೆಟ್ಲಿ ಆಗಲ್ಲ. ಬಿಕಾಸ್ ದಟ್ ಈಸ್ ಯುವರ್ ಆಕ್ಟಿವಿಟಿ, ಪಾರ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್ ಆಗಿರುತ್ತೆ. ಸಪೋಸ್ ಮೂಲ ಖಂಡಿಕೆಯಲ್ಲಿರ್ತಕ್ಕಂಥ ಲೈನ್ಸ್ ತುಂಬ ಕಡಿಮೆ ಇದ್ದರೆ ಎಲ್ಲ ಪದಗಳನ್ನು ಕೌಂಟ್ ಮಾಡಿಬಿಡಿ. ಸಪೋಸ್ 2 ರಿಂದ 3 ಪ್ಯಾರಾಗ್ರಾಫ್ ಜಾಸ್ತಿ ಲೈನ್ಸ್ ಇದ್ದರೆ ಯು ಕ್ಯಾನ್ ಗೋ ಬೈ ಆವ್ರೇಜ್ ಮೆಥಡ್. ಸರಾಸರಿ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ನಾವು ವಾಟ್ ಯು ಮೀನ್ ಬೈ ಆವ್ರೇಜ್ ಮೆಥಡ್? ಆವ್ರೇಜ್ ಮೆಥಡ್ ಅಂದರೆ ಈ ಫುಲ್ ಲೈನ್ ಏನಿರುತ್ತೆ, ಅರ್ಥ ಆಯ್ತಲ್ವಾ? ಸಿ ಮಧ್ಯಕ್ಕೆ ಎಂಡ್ ಆಗಿರ್ತಕ್ಕಂಥ ಲೈನ್ಸ್ ಅಲ್ಲ, ಫುಲ್ ಲೆಂತ್ ಲೈನ್ ಏನಿರುತ್ತೆ ಆ ಥರ ಒಂದು 5 ಲೈನ್ಸ್ನ ರ್ಯಾಂಡಮ್ ಆಗಿ ನೀವು ಚೂಸ್ ಮಾಡ್ಕೊಳ್ಳಿ. 5 ಲೈನ್ಸ್ನ ನೀವು ರ್ಯಾಂಡಮ್ ಆಗಿ ಚೂಸ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಪದಗಳಿದ್ದಾವೆ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಸೇ ಎಕ್ಸ್ ನಂಬರ್ ಆಫ್ ವರ್ಡ್ಸ್ ಇದ್ದಾವೆ. ಸೊ ಅಷ್ಟು ಪದಗಳಲ್ಲಿ 5 ವಾಕ್ಯಗಳು ನಾನು ಚೂಸ್ ಮಾಡ್ಕೊಂಡಿದ್ನಲ್ವ, 5 ಸೆಂಟೆನ್ಸಸ್ಸಲ್ಲಿ 50 ಪದಗಳು ಟೋಟಲ್ ಇದೆ ಅಂತ ತಿಳ್ಕೊಂಡ್ರೆ ಸೊ ಅದನ್ನು 50ಇಂದ ನಾನು ಡಿವೈಡ್ ಮಾಡಿದ್ರೆ ಒಂದು ಲೈನ್ಗೆ 10 ವರ್ಡ್ಸ್ ಇದೆ ಅಂತ ಒಂದು ಆವ್ರೇಜ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದನ್ನು ನಾನು ಟೋಟಲ್ ನಂಬರ್ ಆಫ್ ಲೈನ್ಸ್ ಲೆಟ್ ಅಸ್ ಸೇ 15 ಲೈನ್ಸ್ ಇದೆ ಅಂತ ತೊಗೊಂಡ್ರೆ 15 × 10 150 ಪದಗಳಿದೆ ಅಂತ ನನಗೆ ಆವ್ರೇಜ್ ನಂಬರ್ ಗೊತ್ತಾಗುತ್ತೆ. ಸೊ ಈ ಸರಾಸರಿ ಸಂಖ್ಯೆ ಏನಿರುತ್ತೋ ಸೊ ಇದನ್ನು ನಾನು 3ರಿಂದ ಭಾಗಿಸಿದ್ರೆ ಸೊ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಎಷ್ಟು ಬರುತ್ತೆ ಅಂದರೆ 50 ಬರುತ್ತೆ. ಅಂದರೆ ನಾನು ಸಂಕ್ಷೇಪಿಸಿ ಬರಿಬೇಕಾಗಿರೋದು 50 ಪದಗಳಿಗೆ ಮಾತ್ರ. ಇದು ಸರಾಸರಿ ಸಂಖ್ಯೆ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವೆಶನ್ ನಮ್ಮೆಲ್ಲರಲ್ಲೂ ಏನು ಮೂಡುತ್ತೆ ಅಂದರೆ ಸರ್ ಶುಡ್ ಐ ಎಕ್ಸಾಕ್ಟ್ಲಿ ರೈಟ್ 50 ವರ್ಡ್ಸ್? ಕ್ಯಾನ್ ಐ ನಾಟ್ ಇನ್ಕ್ರೀಸ್, ಕ್ಯಾನ್ ಐ ನಾಟ್ ಡಿಕ್ರೀಸ್ ಅಂತ ಪ್ರಶ್ನೆ ಬರುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ನಾಟ್ ಇನ್ಕ್ರೀಸ್ ಆರ್ ಯು ಕ್ಯಾನ್ ನಾಟ್ ಡಿಕ್ರೀಸ್. ಬಟ್ ದೆರ್ ಈಸ್ ಅ ಮಿನಿಮಮ್ ಮಾರ್ಜಿನ್ ಆಫ್ ಎಕ್ಸ್ಪ್ಯಾನ್ಷನ್ ಆರ್ ರಿಡಕ್ಷನ್. ನಾವು ವಾಟ್ ಈಸ್ ದಟ್ ಮಿನಿಮಮ್ ಮಾರ್ಜಿನ್ ಅಂದರೆ ಸೊ 50 ಅಂತ ಏನಾದರೂ ನನಗೆ ಬಂದಿದ್ದರೆ ಸೊ +or- 3 to 5 ವರ್ಡ್ಸ್ನ ನಾನು ಈದರ್ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನನಗೆ 50 ಅಂತ ಸರಾಸರಿ ಬಂದಿದ್ದರೆ ನಾನು 75 ಪದಗಳಲ್ಲಿ ಸಂಕ್ಷೇಪಿಸಿ ಬರಿಬಾರ್ದು. ಸೊ ವಿ ಆರ್ ಗೋಯಿಂಗ್ ಟು ಸ್ಕೋರ್ ನೋ ಮಾರ್ಕ್ಸ್ ಇನ್ ದಟ್ ಕೇಸ್. ಅಥವಾ 50 ಸರಾಸರಿ ಬಂದಿದ್ದರೆ ನಾನು 25 ಪದಗಳಿಗೆ ಅದನ್ನು ಎಂಡ್ ಮಾಡಬಾರ್ದು. ಸೊ ಇಲ್ಲೂ ಕೂಡ ನನಗೆ ಯಾವುದೇ ಅಂಕಗಳು ಬರೋದಿಲ್ಲ. ಅಂದರೆ ಎಕ್ಸ್ಟ್ರೀಮ್ ಐ and extreme low both are not correct. So you are not going to score any marks in precise writing. So ಇದನ್ನು ನೀವು
ನಂಬರ್ ಆಫ್ ವರ್ಡ್ಸ್ ರಿಲೇಟೆಡ್ ಜ್ಞಾಪಕ ಇಟ್ಕೊಳ್ಬೇಕು. ಸೊ ಯಾವುದೇ ಕಾರಣಕ್ಕೂ ನೀವು ನಂಬರ್ ಆಫ್ ವರ್ಡ್ಸ್ನ ಲೆಕ್ಕ ಹಾಕದೆ ನೀವೇನಾದರೂ ಪ್ರಿಸೈಸ್ ರೈಟಿಂಗ್ ಬರೆದಲ್ಲಿ ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ವಾ, ಮೂರನೇ ಒಂದು ಭಾಗಕ್ಕೆ ಸಂಕ್ಷೇಪಿಸಿ ಅನ್ನೋದಕ್ಕೆ ಯಾವುದೇ ಅರ್ಥ ಕೂಡ ಇರೋದಿಲ್ಲ. ಅದರಿಂದ ನಂಬರ್ ಆಫ್ ವರ್ಡ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಟಿಪ್ ನಂಬರ್ 1 ದಟ್ ಯು ನೀಡ್ ಟು ರಿಮೆಂಬರ್. ಸೊ ಟಿಪ್ ನಂಬರ್ 2 ಏನು ಅಂದರೆ ನಿಖರವಾದ ಹಾಳೆಯಲ್ಲಿ ಮಾತ್ರ ಬರೀರಿ. ಸೊ ರೈಟ್ ಪ್ರಿಸೈಸ್ ಇನ್ ದಿ ಪ್ರಿಸೈಸ್ ಶೀಟ್ ಓನ್ಲಿ. ಸೊ ಪರೀಕ್ಷೆಯಲ್ಲಿ ಈ ರೀತಿಯ, ಸೊ ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸಿದ ಹಾಗೆ ಒಂದು ಹಾಳೆಯನ್ನು ಕೊಟ್ಟಿರ್ತಾರೆ. ಈ ಹಾಳೆಯನ್ನು ಯೂಶ್ವಲಿ ನಮ್ಮ ಆನ್ಸರ್ ಬುಕ್ಲೆಟ್ ಏನಿರುತ್ತೆ ಅದರ ಕೊನೆಯ ಪುಟದಲ್ಲಿ ಕೊಟ್ಟಿರ್ತಾರೆ. ಸೊ ಆ ಕೊನೆಯ ಪುಟದಲ್ಲೇ ನಾವು ಪ್ರಿಸೈಸ್ ರೈಟಿಂಗ್ನ ಬರಿಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪ್ಲೇನ್ ಶೀಟಲ್ಲಿ ನಾನು ಬಾಕ್ಸ್ ಹಾಕ್ಕೊಂಡು ಅಥವಾ ನಾನೇ ಅಲ್ಲಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ಪ್ರಿಸೈಸ್ ಬರೆದ್ರೆ ನಮಗೆ ಯಾವುದೂ ಸ್ಕೋರ್ ಕೊಡೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. Now apart from this, how to manage these boxes? Should I leave a first box? Next question. ಯಾಕಂದರೆ ನಾವು ಪ್ಲೇನ್ ಶೀಟಲ್ಲಿ ಏನಾದರೂ ಬರೆದಾಗ, ಓಕೆ, ಸೊ ಯಾವುದೇ ಒಂದು ಪ್ಲೇನ್ ಶೀಟಲ್ಲಿ ಏನಾದರೂ ಬರೆದಾಗ ಸೊ ಮೊದಲ ವಾಕ್ಯವನ್ನು ಯೂಶ್ವಲಿ ಸ್ವಲ್ಪ ಒಳಗಡೆಯಿಂದ ಸ್ಟಾರ್ಟ್ ಮಾಡಿ ಎರಡನೇ ವಾಕ್ಯದಿಂದ ನಾನು ಸಂಪೂರ್ಣ ಪೇಜಲ್ಲಿ ಬರಿತೀನಿ. ಸೊ ದಿಸ್ ಇಸ್ ದಿ ನಾರ್ಮಲ್ ಮೆಥಡ್ ಆಫ್ ರೈಟಿಂಗ್ ಎನಿ ಟೆಕ್ಸ್ಟ್ ಇನ್ ದಿ ಪೇಜ್. ಬಟ್ ಇದೇ ಮೆಥಡ್ನ ನಾನು ಫಾಲೋ ಮಾಡಬೇಕಾ? ಐ ಮೀನ್ ಟು ಸೇ ನಾನು ಫಸ್ಟ್ ಬಾಕ್ಸ್ನ ಬಿಡಬೇಕಾ? ನೋ ನೀಡ್, ಅಥವಾ ಯು ಆರ್ ನಾಟ್ ಸಪೋಸ್ ಟು ಲೀವ್ ಎನಿ ಬಾಕ್ಸ್. ಸೊ ನಾನು ಪ್ರಿಸೈಸ್ ರೈಟಿಂಗ್ನ ಆ ಮೊದಲನೇ ಬಾಕ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಆ ದಿನ ಅಂದರೆ ನಾನು ಆ ಅನ್ನೋದನ್ನು ಒಂದು ಬಾಕ್ಸಲ್ಲಿ, ದಿನ ಅನ್ನೋದನ್ನು ಇನ್ನೊಂದು ಬಾಕ್ಸಲ್ಲಿ ಬರೀಬೇಕು. ದಿಸ್ ಈಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ನೋ ನೀಡ್ ಟು ಲೀವ್ ಆರ್ ಯು ಆರ್ ನಾಟ್ ಸಪೋಸ್ ಟು ಲೀವ್ ಈವನ್ ಅ ಸಿಂಗಲ್ ಬಾಕ್ಸ್ ಇನ್ ಯುವರ್ ಪ್ರಿಸೈಸ್ ರೈಟಿಂಗ್ ಶೀಟ್. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಏನು ನಿಮ್ಮ ಪೇಜ್ ಮ್ಯಾನೇಜ್ಮೆಂಟಲ್ಲಿ ಅಂದರೆ ಪ್ರತಿಯೊಂದು ಪದವನ್ನು ಒಂದು ಸಪ್ರೇಟ್ ಬಾಕ್ಸಲ್ಲೇ ಬರಿಬೇಕು. ಯಾವುದೇ ಕಾರಣಕ್ಕೂ ಎರಡು ಪದಗಳನ್ನು ಒಂದು ಬಾಕ್ಸಲ್ಲಿ ಬರೆದ್ರೆ ಅಲ್ಲಿ ನಾವು ಅಂಕಗಳನ್ನು ಕಳೆದುಕೊಳ್ತೇವೆ. ಅರ್ಥ ಆಯ್ತಲ್ವಾ? ಆ ದಿನ ಅಲ್ವಾ, ಸೊ ಆ ಏನು ಸರ್ ಎಷ್ಟು ಚಿಕ್ಕದು, ಅದಕ್ಕೆ ಯಾಕೆ ಒಂದು ಬಾಕ್ಸು, ಅದನ್ನು ಮತ್ತು ದಿನವನ್ನು ನಾನು ಒಂದೇ ಬಾಕ್ಸಲ್ಲಿ ಬರಿತೀನಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲೂಸ್ ಮಾರ್ಕ್ಸ್. ಅರ್ಥ ಆಯ್ತಲ್ವಾ? ಅದು ತುಂಬ ಚಿಕ್ಕ ಪದ ಆಗಿರಲಿ ಅಥವಾ ತುಂಬ ದೊಡ್ಡ ಪದ ಆಗಿರಲಿ, ದೊಡ್ಡ ಪದ ಅಂದ್ಬಿಟ್ಟು ನಾನು ಸ್ಪ್ಲಿಟ್ ಮಾಡಬಾರ್ದು, ಚಿಕ್ಕ ಪದಗಳು ಅಂದ್ಬಿಟ್ಟು ಒಂದೇ ಬಾಕ್ಸಲ್ಲಿ ಬರಿಬಾರ್ದು. ಸೊ ಎರಡೂ ಕೂಡ ತಪ್ಪಾಗುತ್ತೆ. ಸೊ ವೆದರ್ ಇಟ್ ಈಸ್ ಅ ಬಿಗ್ ವರ್ಡ್ ಆರ್ ಅ ಸ್ಮಾಲ್ ವರ್ಡ್, ಇಟ್ ಶುಡ್ ಬಿ ರಿಟನ್ ಇನ್ ಸೇಮ್ ಅಥವಾ ಡಿಫ್ರೆಂಟ್ ಬಾಕ್ಸಸ್ ಓನ್ಲಿ, ನಾಟ್ ಇನ್ ಸಿಂಗಲ್ ಬಾಕ್ಸ್. ಸೊ ದಟ್ ಈಸ್ ದಿ ನೆಕ್ಸ್ಟ್ ಪಾಯಿಂಟ್ ಟು ರಿಮೆಂಬರ್. ಸೊ ಅದಾದಮೇಲೆ ಈ ಜೋಡಿ ಪದಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಸಿಹಿ ಕಹಿ, ಸಿಹಿ ಕಹಿ. ಅದಾದಮೇಲೆ ಹಿಗ್ಗು ಕುಗ್ಗು, ಹಿಗ್ಗು ಕುಗ್ಗು. ಸೊ ಈ ಥರ ಜೋಡಿ ಪದಗಳು ಬಂದಾಗ ಸೊ ಅವುಗಳನ್ನ ನಾವು ಒಂದೇ ಬಾಕ್ಸಲ್ಲಿ ಬರಿಬೇಕು. ಅರ್ಥ ಆಯ್ತಲ್ವಾ? ಸೊ ಯಾವುದೇ ಜೋಡಿ ಪದಗಳನ್ನು ನಾವು ಸಪ್ರೇಟ್ ಬಾಕ್ಸಲ್ಲಿ ಬರಿಬಾರ್ದು, ಎಲ್ಲವನ್ನು ನಾವು ಒಂದೇ ಬಾಕ್ಸಲ್ಲಿ ಬರಿಬೇಕು. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಪಾಯಿಂಟ್ ಟು ರಿಮೆಂಬರ್. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಸರ್ ನನಗೆ 3 ಪ್ಯಾರಾಗ್ರಾಫಲ್ಲಿ ಮೂಲ ಖಂಡಿಕೆಯನ್ನು ಕೊಟ್ಟಿರ್ತಾರೆ. ನಾನು ಒಂದು ಪ್ಯಾರಾಗ್ರಾಫ್ದು ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಒಂದು ಪ್ಯಾರಾಗ್ರಾಫ್ ನಾನು ಜಸ್ಟ್ ಬರೆದು ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ನ ಶೋ ಮಾಡಲಿಕ್ಕೆ ನಾನು ಒಂದು ಬಾಕ್ಸ್ ಬಿಟ್ಟು ಇನ್ನೊಂದು ಬಾಕ್ಸಿಂದ ಸ್ಟಾರ್ಟ್ ಮಾಡಬೇಕಾ? ಸೊ ಇದಿಲ್ಲೆಲ್ಗೋ ಎಂಡ್ ಆಗಿರುತ್ತೆ. ಸೊ ನಾನು ನೆಕ್ಸ್ಟ್ ಬಾಕ್ಸಲ್ಲಿ ಇನ್ನೊಂದು ಬಾಕ್ಸ್ನ ಬಿಟ್ಟು ಸ್ಟಾರ್ಟ್ ಮಾಡಬೇಕಾ? ಇದು ನನಗೆ ಇನ್ನೊಂದು ಡೌಟ್ ಬರುತ್ತೆ. ಸೊ ಇದು ಕೂಡ ರಾಂಗ್. ಓಕೆ, ಸೊ ಯಾವುದೇ ಕಾರಣಕ್ಕೂ ಅವರು 3 ಪ್ಯಾರಾಗ್ರಾಫ್ ಅಲ್ಲ 30 ಪ್ಯಾರಾಗ್ರಾಫ್ ಕೊಟ್ಟಿರಲಿ, ನಾವು ಯಾವುದೇ ಕಾರಣಕ್ಕೂ ಅದನ್ನು ಸ್ಪ್ಲಿಟ್ ಮಾಡಿ ಬರಿಬಾರ್ದು. ನನ್ನ ಪ್ರಿಸೈಸ್ ರೈಟಿಂಗ್ ಏನಿರುತ್ತೆ, ಸಾರಾಂಶ ಬರವಣಿಗೆ ಯಾವಾಗಲೂ ಒಂದೇ ಪ್ಯಾಸೇಜಲ್ಲಿ ಇರಬೇಕು ಅಥವಾ ಒಂದೇ ಪ್ಯಾರಾಗ್ರಾಫ್ ಇರಬೇಕು. ಯಾಕಂದರೆ ನಾನು ಬರಿತಾ ಇರೋದೇನು ಸಾರಾಂಶ. ಸೊ ಸಾರಾಂಶ ಯಾವಾಗಲೂ ಒಂದೇ ಪ್ಯಾರಾಗ್ರಾಫಲ್ಲಿ ಇರಬೇಕು. ಸೊ ದಟ್ ಈಸ್ ವಾಟ್ ಈಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಅದಾದಮೇಲೆ ಯೂಸ್ ಪಂಕ್ಚುಯೇಷನ್. ಸೊ ಎಲ್ಲೆಲ್ಲಿ ಕಾಮಾ ಬರಿಬೇಕು, ಎಲ್ಲೆಲ್ಲಿ ಫುಲ್ ಸ್ಟಾಪ್ ಬರಿಬೇಕು, ಎಲ್ಲೆಲ್ಲಿ ಕ್ವೆಶನ್ ಮಾರ್ಕ್ ಬರಿಬೇಕು. ಸೊ ಇದನ್ನೆಲ್ಲ ನಾವು ಕಂಪಲ್ಸರಿ ಬರೀಲೇಬೇಕಾಗುತ್ತೆ. ಆ್ಯಂಡ್ ಫುಲ್ ಸ್ಟಾಪ್ನ ಆ ಪದ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ನಾನು ಫುಲ್ ಸ್ಟಾಪ್ ಬರಿಬೇಕು. ಅಥವಾ ಪಂಕ್ಚುಯೇಷನ್ಗೆ ಒಂದು ಸಪ್ರೇಟ್ ಬಾಕ್ಸ್ ಬರೆಯೋ ಅವಶ್ಯಕತೆ ಇಲ್ಲ ಅಥವಾ ಬರಿಬಾರ್ದು. ಅರ್ಥ ಆಯ್ತಲ್ವಾ? ಆ ಪದ ಎಲ್ಲಿಗೆ ಎಂಡ್ ಆಗುತ್ತೆ, ಆ ಕಾಮ ಯಾವ ಪದಕ್ಕೆ ಕೊಡಬೇಕೋ ಅಲ್ಲೇ ಕೊಡಬೇಕು. ಸೊ ಯಾವುದೇ ಕಾರಣಕ್ಕೂ ಪಂಕ್ಚುಯೇಷನ್ಸ್ಗೆ ವಿಭಿನ್ನವಾದ ಬಾಕ್ಸಸ್ನ ಯೂಸ್ ಮಾಡಬಾರ್ದು. ಸೊ ದೀಸ್ ಆರ್ ದಿ ಥಿಂಗ್ಸ್ ದಟ್ ಯು ನೀಡ್ ಟು ರಿಮೆಂಬರ್ ವೈಲ್ ಮ್ಯಾನೇಜಿಂಗ್ ದಿ ಪ್ರಿಸೈಸ್ ಶೀಟ್. ಸೊ ದಟ್ ಈಸ್ ದಿ ಟಿಪ್ ನಂಬರ್ 2 ದಟ್ ಯು ನೀಡ್ ಟು ರಿಮೆಂಬರ್. ಸೊ ಅದಾದಮೇಲೆ ಟಿಪ್ ನಂಬರ್ 3. ಸೊ ಶೀರ್ಷಿಕೆಯನ್ನು ಬರೆಯಲು ಮರೆಯದಿರಿ. ಸೊ ಇಲ್ಲಿಂದ ನಾನು ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ನೆವರ್ ಫರ್ಗೆಟ್ ಟು ರೈಟ್ ದಿ ಟೈಟಲ್. ಸೊ ಟೈಟಲ್ ಎಲ್ಲಿ ಬರಿಬೇಕು ಸರ್? ಶುಡ್ ಐ ರೈಟ್ ಇನ್ ದ ಬಾಕ್ಸಸ್? ಸೊ ಬಾಕ್ಸಸಲ್ಲಿ ನಾನು ಟೈಟಲ್ ಬರಿಬೇಕಾ? ನೋ, ಯು ಆರ್ ನಾಟ್ ಸಪೋಸ್ ಟು ರೈಟ್ ದಿ ಟೈಟಲ್ ಇನ್ ದಿ ಗಿವನ್ ಬಾಕ್ಸಸ್.
ಟೈಟಲ್ ಅಂದ್ಬಿಟ್ಟು ಮೇಲೆ ನಮಗೆ ಪ್ರಾವಿಷನ್ ಕೊಟ್ಟಿರ್ತಾರೆ, ಸೊ ಅಲ್ಲಿ ಮಾತ್ರ ನಾನು ಶೀರ್ಷಿಕೆಯನ್ನು ಬರೀಬೇಕಾಗುತ್ತೆ. ಹಾಗಿದ್ರೆ ಸರ್ ನಾನು ಶೀರ್ಷಿಕೆಯನ್ನು ಎಷ್ಟು ಪದಗಳಲ್ಲಿ ಬರೀಬೋದು? ಯು ರಿಮೆಂಬರ್ ದಿಸ್ ಟೈಟಲ್ ಶುಡ್ ನೆವರ್ ಎಕ್ಸೀಡ್ 3 words. ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಲಿಮಿಟ್. ಸೊ ಅದು ಯಾವುದೇ ಕಾರಣಕ್ಕೂ 3 ಪದಗಳಿಗಿಂತ ಜಾಸ್ತಿ ಆಗಬಾರ್ದು. ಯು ಕ್ಯಾನ್ ಮೇಕ್ ಅ ಟೈಟಲ್ ಇನ್ 1 word, 2 words ಆರ್ ಮ್ಯಾಕ್ಸಿಮಮ್ 3 words. ಸೊ 3 ಪದಗಳಿಗಿಂತ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಅದು ವಾಕ್ಯವಾಗುತ್ತೆ. ಸೊ ಅದನ್ನು ನಾವು ಟೈಟಲ್ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಯಾವಾಗ ಲೆಂತ್ ಇನ್ಕ್ರೀಸ್ ಆಗುತ್ತೋ ದಟ್ ವಿಲ್ ಬಿಕಮ್ ಅ ಸೆಂಟೆನ್ಸ್, ದಟ್ ವಿಲ್ ನಾಟ್ ಬಿಕಮ್ ಅ ಟೈಟಲ್. ಸೊ ಅದರಿಂದ ನೆವರ್ ಎಕ್ಸೀಡ್ ದಿ ನಂಬರ್ ಆಫ್ ವರ್ಡ್ಸ್ ಇನ್ ಯುವರ್ ಟೈಟಲ್ ಬಿಯಾಂಡ್ 3 words ಇಸ್ ದಿ ನೆಕ್ಸ್ಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಅದಾದಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್ ಏನು ಅಂದರೆ, ಕ್ಯಾನ್ ಐ ರೈಟ್ ಗಾದೆ ಮಾತುಗಳು, ಪ್ರೊವರ್ಬ್ಸ್ ಇನ್ ಯುವರ್ ಟೈಟಲ್? ಸೊ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಜಾಗತಿಕ ತಾಪಮಾನದ ಒಂದು ಪರಿಣಾಮಗಳ ಬಗ್ಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ನೀವು ಸಂಕ್ಷೇಪಿಸಿ ಬರಿತಾ ಇರ್ತೀರ. ಸೊ ಇವಾಗ ಅದರಲ್ಲಿ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ ಅಲ್ಲಿ ಡಿಸ್ಕ್ರೈಬ್ ಮಾಡಿರ್ತಾರೆ. ಸೊ ಅದನ್ನು ನಾವು ಮಾಡಿದ್ದುಣ್ಣೋ ಮಾರಾಯ ಅಂತ ಬರಿಬೋದಾ? ಡೆಫಿನೆಟ್ಲಿ ಎಸ್. ಸೊ ಈ ಥರ ಕ್ಯಾಚಿ ಟೈಟಲ್ಸ್ ಬರೆದಾಗ ನಮಗೆ ಒಳ್ಳೆ ಸ್ಕೋರ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ನೆಕ್ಸ್ಟ್ ಕ್ವೆಶನ್ ಏನು ಬರುತ್ತಂದರೆ, ಸರ್ ನಾನು ಟೈಟಲಲ್ಲಿ 3 ಪದ ಬರೀತೀನಲ್ವಾ, ಅದು ನಂಬರ್ ಆಫ್ ವರ್ಡ್ಸ್ಗೆ ಕೌಂಟ್ ಆಗುತ್ತಾ? ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ನೋ, ನಾವು ಟೈಟಲಲ್ಲಿ ಬರೀತಕ್ಕಂಥ ವರ್ಡ್ಸು ನಂಬರ್ ಆಫ್ ವರ್ಡ್ಸ್ಗೆ ಕೌಂಟ್ ಆಗಲ್ಲ. ಸೊ ಟೈಟಲ್ಲೇ ಬೇರೆ, ನಾನು ಬಾಕ್ಸಸ್ಸಲ್ಲಿ ಬರೀತಕ್ಕಂಥ ಪದಗಳು ಮಾತ್ರ ನಂಬರ್ ಆಫ್ ವರ್ಡ್ಸ್ಗೆ ಕೌಂಟ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ದಿ ನಂಬರ್ ಆಫ್ ವರ್ಡ್ಸ್ ದಟ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದಿ ಟೈಟಲ್. ಸೊ ದಟ್ ಈಸ್ ದಿ ನೆಕ್ಸ್ಟ್ ಪಾಯಿಂಟ್ ಟು ರಿಮೆಂಬರ್. ಸೊ ಅದಾದಮೇಲೆ ಟೈಟಲ್ ಕುರಿತಂತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವು ಏನು ಜ್ಞಾಪಕ ಇಟ್ಕೊಳ್ಬೇಕಂದ್ರೆ, ಟೈಟಲ್ನ ಯಾವಾಗಲೂ ಪ್ರಿಸಿ ಬರೆಯೋದಕ್ಕಿಂತ ಮುಂಚೆ ಬರೀಬೇಡಿ. ಪ್ರಿಸಿನ ಬರೆದು ಕಂಪ್ಲೀಟ್ ಆದಮೇಲೆ ಅದಾದ ನಂತರ ನೀವು ಟೈಟಲ್ನ ಬರೆದ್ರೆ ಇನ್ನು ಸೂಕ್ತವಾದ, ಇನ್ನೂ ಸಮಂಜಸವಾದ ಟೈಟಲ್ನ ಬರೀಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ಈ ಟಿಪ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ವೆನ್ ಎವರ್ ವಿ ಕಂಡಕ್ಟ್ ಟೆಸ್ಟ್ ಸೀರೀಸ್ ಅಟ್ ಜ್ಞಾನಗಂಗೋತ್ರಿ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಪ್ಯಾಸೇಜ್ ಓದಿದ ಕೂಡಲೇ ಒಂದು ಟೈಟಲ್ ಬರೆದುಬಿಡ್ತಾರೆ. ಸೊ ಅದಾದಮೇಲೆ ಪ್ರಿಸೈಸ್ ಬರೆದ್ಮೇಲೆ, ಸರ್ ನನಗಿನ್ನೂ ಬೆಟರ್ ಟೈಟಲ್ ಫ್ಲ್ಯಾಶ್ ಆಯಿತು, ಸೊ ಇದನ್ನು ಈ ರೀತಿ ಬರಿಬೋದಾ ಅಂತ 2 ಟೈಟಲ್ ಬರ್ಕೊಂಬಂದು ನಮಗೆ ತೋರಿಸ್ತಾರೆ. ಬಟ್ ಎಕ್ಸಾಮಲ್ಲಿ 2 ಟೈಟಲ್ಸ್ಗೆ ಅವಕಾಶವಿರೋದಿಲ್ಲ, ನಾವು ಒಂದೇ ಒಂದು ಟೈಟಲ್ನ ಬರಿಬೇಕು. ಸೊ ಯೂಶಲಿ ನಾವು ಅಬ್ಸರ್ವ್ ಮಾಡಿರೋ ಟ್ರೆಂಡ್ ಏನು ಅಂದರೆ, ದಿ ಸೆಕೆಂಡ್ ಟೈಟಲ್ ಬರೆದಿರ್ತಾರಲ್ವ, ಅದು ತುಂಬ ಸೂಕ್ತವಾಗಿರುತ್ತೆ ಮತ್ತು ಯುನಿಕ್ ಆಗಿರುತ್ತೆ ಮತ್ತು ಯುನೋವೇಟಿವ್ ಆಗಿರುತ್ತೆ. ಕಾರಣ ಏನು ಅಂದರೆ, ಅವರು ಪ್ರಿಸೈಸ್ ಸಂಪೂರ್ಣವಾಗಿ ಬರೆದಿರ್ತಾರೆ, ಆ ಪ್ಯಾಸೇಜ್ನ ಅವರು ಇನ್ನೂ ಜಾಸ್ತಿ ಅರ್ಥೈಸಿಕೊಂಡಿರ್ತಾರೆ. ಸೊ ಅದರಿಂದ ಸೆಕೆಂಡ್ ಟೈಟಲ್ ವಿಲ್ ಬಿ ವೆರಿ ಗುಡ್ ಟೈಟಲ್ ಕಂಪೇರ್ಡ್ ಟು ದಿ ಫಸ್ಟ್ ಟೈಟಲ್. ಸೊ ಇದನ್ನು ನೀವು ಫಾಲೋ ಮಾಡಬೇಕು. ಸೊ ಪ್ರಿಸೈಸ್ ಬರೆದಿದ್ದಾದಮೇಲೆ ನೀವು ಟೈಟಲ್ ಬರೆದ್ರೆ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ರೈಟ್ ಅ ಬೆಸ್ಟ್ ಟೈಟಲ್ ಫಾರ್ ದಿ ಪ್ರಿಸೈಸ್. ಹಂಗನ್ಬಿಟ್ಟು ಯಾವುದೇ ಕಾರಣಕ್ಕೂ ಮರ್ತೋಗಬಾರ್ದು. ಸೊ ಮರ್ತೋದ್ರೆ ಅನ್ಯಾಯವಾಗಿ 1ರಿಂದ 2 ಅಂಕಗಳು ಇರುತ್ತೆ ಟೈಟಲ್ಗೆ. ಸೊ ಈ 2 ಅಂಕಗಳನ್ನು ನಾವು ಸಂಪೂರ್ಣವಾಗಿ ಕಳೆದುಕೊಳ್ತೀವಿ. ಸೊ ವಿ ಶುಡ್ ಬಿ ವೆರಿ ಅಟೆಂಟಿವ್, ಮೈಂಡ್ಫುಲ್ಲಾಗಿ ನಾವು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್ ವೈಲ್ ರೈಟಿಂಗ್ ಟೈಟಲ್ ಏನು ಅಂದರೆ, ಆಲ್ವೇಸ್ ಶಾರ್ಟ್ ಲಿಸ್ಟ್ 3 ಟೈಟಲ್ಸ್. 3 ಟೈಟಲ್ಸ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲ ಬಿಗಿನಿಂಗಲ್ಲಿ ಬರಿತಿರೋ ಅದು ನಿಮ್ಮ ಚಾಯ್ಸ್, ಅಥವಾ ಎಂಡಿಂಗಲ್ಲಿ ಬರಿತಿರೋ, ವಾಟ್ ಎವರ್ ಈಸ್ ಕನ್ವೀನಿಯಂಟ್ ಟು ಯು. ಬಟ್ ಅಕಾರ್ಡಿಂಗ್ ಟು ಮೀ ರೈಟಿಂಗ್ ಅಟ್ ದಿ ಎಂಡ್ ಈಸ್ ವೆರಿ ಗುಡ್. 3 ಟೈಟಲ್ಸ್ನ ನಾವು ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು. 3 ಟೈಟಲ್ಸಲ್ಲಿ ಫಸ್ಟ್ ಒನ್ನ ಯಾವಾಗಲೂ ಇಗ್ನೋರ್ ಮಾಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸೊ ದಿಸ್ ಈಸ್ ಆಲ್ಸೋ ಎಗೇನ್ ವಿತ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಅವರ್ ಟೆಸ್ಟ್ ಸೀರೀಸ್. ಸೊ ನಾವು ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಯಾವುದಾದ್ರೂ ಪ್ರಿಸೈಸ್ ರೈಟಿಂಗ್ ಕೊಟ್ಟಿದ್ರೆ ರಿಪೀಟೆಡ್ಲಿ ಸೇಮ್ ಕೈಂಡ್ ಆಫ್ ಟೈಟಲ್ಸ್ ಬರ್ತಾ ಇರುತ್ತೆ ಒಂದು ಸ್ಟೂಡೆಂಟಿಂದ ಇನ್ನೊಂದು ಸ್ಟೂಡೆಂಟ್ಗೆ. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಟ್ರಿ ಅಂದರೆ, ಸೊ ಆಲ್ ಆಫ್ ಅಸ್ ಥಿಂಕ್ ಸೇಮ್. ಸೊ ಸಿಮಿಲರಾಗೆ ನಾವು ಯೋಚನೆ ಮಾಡ್ತೀವಿ. ಸ್ಟೂಡೆಂಟ್ ಕಮ್ಯುನಿಟಿ ಎಲ್ಲ ಒಂದೇ ರೀತಿಯಾಗಿ ಯೋಚನೆ ಮಾಡ್ತಾರೆ. ಸೊ ಅದರಿಂದ ಈ ಸ್ಟ್ರಾಟಜಿನ ನೀವು ಫಾಲೋ ಮಾಡಿದ್ರೆ 3 ಟೈಟಲ್ಸ್ನ ಬರ್ಕೊಂಡು ಫಸ್ಟ್ ಟೈಟಲ್ನ ಇಗ್ನೋರ್ ಮಾಡಿ 2 ಮತ್ತು 3ನೇ ಟೈಟಲಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಬರೆದಾಗ ಏನಾಗುತ್ತೆ ಅಂದರೆ, ಯು ಕ್ಯಾನ್ ಶೋ ಯುವರ್ ಯುನೀಕ್ನೆಸ್. ಆಲ್ವೇಸ್ ರಿಮೆಂಬರ್, ಸೊ ಎಕ್ಸಾಮಲ್ಲಿ ಯು ನೀಡ್ ನಾಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ಯು ಡೂ ದ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ನಾವು ವಿಭಿನ್ನವಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಮಾಡುವ ಕೆಲಸವನ್ನು ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳ್ತೀವಿ. ಸೊ ಅದರಿಂದ choose the second or third title. So this is again with our experience by evaluating so many papers in the center. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಪಾಯಿಂಟ್ಸ್ನ ನಾವು ಟೈಟಲ್ ರಿಲೇಟೆಡ್ ಆಗಿ ಜ್ಞಾಪಕ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಟಿಪ್ ಏನು ಅಂದರೆ, ಸಂಖ್ಯೆಗಳನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಅವಾಯ್ಡ್ ರೈಟಿಂಗ್ ನಂಬರ್ಸ್.
See, there is something called as specific information and summary. Now, what is the difference between specific information and summary? The difference between specific information and summary ಏನು ಅಂದರೆ, ಸ್ಪೆಸಿಫಿಕ್ ಇನ್ಫಾರ್ಮೇಷನಲ್ಲಿ ಎಲ್ಲ ಕೂಡ ಸೂಕ್ತವಾಗಿರಬೇಕು. ಸಂಖ್ಯೆಗಳಾಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಎಲ್ಲ ಕೂಡ ತುಂಬ ಸೂಕ್ತವಾಗಿರಬೇಕು. ಬಟ್ ಅದನ್ನು ನಾನು ಸಾರಾಂಶವಾಗಿ ಕನ್ವರ್ಟ್ ಮಾಡಿದಾಗ, ಸೊ ಹೆಸರೇ ಹೇಳುವ ಹಾಗೆ ನಾನು ಸಾರಾಂಶವನ್ನು ಬರಿತಾ ಇದ್ದೀನಿ. ನಾನು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬರೆಯೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಸೊ ಲುಕ್ ಅಟ್ ದಿಸ್ ಸೆಂಟೆನ್ಸ್ ಯೋ ಐ ಹ್ಯಾವ್ ಗಿವನ್. ಭಾರತದ ಜನಸಂಖ್ಯೆ 2000ನೇ ಇಸ್ವಿಯಲ್ಲಿ 100 ಕೋಟಿ ಇದ್ದದ್ದು 2020ನೇ ಇಸ್ವಿಯಲ್ಲಿ 130 ಕೋಟಿಯಾಗಿದೆ ಅಂತ ಒಂದು ವಾಕ್ಯ ಕೊಟ್ಟಿದ್ದಾರೆ ನನ್ನ ಪ್ರಿಸೈಸ್ ರೈಟಿಂಗ್ಗೆ. ಸೊ ಇಲ್ಲಿ ನಂಬರ್ಸ್ನ ನಾನು ಮಾರ್ಕ್ ಮಾಡಿಕೊಂಡ್ರೆ 2000ನೇ ಇಸ್ವಿ 100 ಕೋಟಿ, 2020ನೇ ಇಸ್ವಿ 130 ಕೋಟಿಯಾಗಿದೆ. ಸೊ ಇದನ್ನು ನಾನು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂತ ಕರಿತೀನಿ, ಅಂದರೆ ನಿರ್ದಿಷ್ಟವಾದ ಮಾಹಿತಿ ಅಂತ ಕರಿತೀನಿ. ಬಟ್ ನಾನು ಪ್ರಿಸೈಸ್ ಬರೆಯುವಾಗ ನಿರ್ದಿಷ್ಟ ಮಾಹಿತಿ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಈ ವಾಕ್ಯದಲ್ಲಿರ್ತಕ್ಕಂಥ ಸಾರಾಂಶವನ್ನು ನಾನು ಬರಿಬೇಕಾಗುತ್ತೆ. ನಾವು ವಾಟ್ ಈಸ್ ದ ಡಿಫ್ರೆನ್ಸ್ ಏನು ಅಂದರೆ, ಐ ವಿಲ್ ಶೋ ಯು ಹಿಯರ್. ಸೊ ಈ ವಾಕ್ಯವನ್ನು ನಾನು ಇಷ್ಟೇ ಬರೆದ್ರೆ ಸಾಕಾಗುತ್ತೆ. ಸೊ ದಿಸ್ ಇಸ್ ದಿ ಎಂಟೈರ್ ಜಿಸ್ಟ್ ಆಫ್ ಎವ್ರಿಥಿಂಗ್. ಅಂದರೆ ಭಾರತದ ಜನಸಂಖ್ಯೆ 2 ದಶಕಗಳಲ್ಲಿ ಏನಾಗಿದೆ, ಏರಿಕೆಯಾಗಿದೆ. ನೋಡಿ ಎಷ್ಟು ಲೈನ್ಸಲ್ಲಿ ಇದ್ದದನ್ನು ನಾನು ಎಷ್ಟು ಕಡಿಮೆಗೆ ಜಿಸ್ಟ್ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ 2000ನೇ ಇಸ್ವಿ ಅಂತ ಹೇಳಿದ್ದಾರೆ, 2020. ಸೊ ಎರಡನ್ನ ನಾವೇನಂತ ಹೇಳ್ಬೋದು, 2 ದಶಕಗಳು ಅಂತ ಹೇಳಬೇಕು. 100 ಕೋಟಿ ಇದ್ದದ್ದು 130 ಕೋಟಿ ಆಗಿದೆ. ಅಂದರೆ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅಷ್ಟೇ ನನಗೆ ಬೇಕಾಗಿರೋದು ಪ್ರಿಸೈಸ್ ರೈಟಿಂಗಲ್ಲಿ. ಸೊ ಯಾವುದೇ ರೀತಿಯ ಸಂಖ್ಯೆಗಳನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಅದಾದಮೇಲೆ 5th ಟಿಪ್ ದಟ್ ವಿ ನೀಡ್ ಟು ರಿಮೆಂಬರ್ ಯಾವುದು ಅಂದರೆ, ಸಾಮಾನ್ಯ ಹೆಸರುಗಳನ್ನು ಬರೀರಿ. ರೈಟ್ ದಿ ಕಾಮನ್ ನೇಮ್ಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಎವ್ರಿಥಿಂಗ್. ಸೊ ಎಲ್ಲದನ್ನು ಬರೆಯೋದಕ್ಕಿಂತ ಬದಲು ನಾವು ಸಾಮಾನ್ಯ ಹೆಸರುಗಳನ್ನು ಬರಿಬೇಕು. ಸೊ ಏನಿದು ಸಾಮಾನ್ಯ ಹೆಸರುಗಳು ಅಂದರೆ, ನೋಡಿ, ಭೂಕಂಪ, ಭೂಕುಸಿತ, ಪ್ರವಾಹ, ಸುನಾಮಿ, ಕಾಡ್ಗಿಚ್ಚು, ತಾಪಮಾನ ಏರಿಕೆಯಿಂದ ಹೆಚ್ಚಾಗುತ್ತವೆ. ಏನೇನು ಹೆಚ್ಚಾಗ್ತವೆ? 1, 2, 3, 4, 5 ಸೋ ಆನ್. ಸೊ 5 ಕಾಂಪೊನೆಂಟ್ಸ್ ಅವನು ಕೊಟ್ಟಿದ್ದಾನೆ. ಸೊ ನಾನು 5 ಕಾಂಪೊನೆಂಟ್ಸ್ನ ನಾನು ಪ್ರಿಸೈಸ್ ರೈಟಿಂಗಲ್ಲಿ ಬರೆದ್ರೆ ಅವ್ರು ಕೊಟ್ಟಿರೋ ಟೆಕ್ಸ್ಟ್ಗೂ ನಾನು ಬರೆದಿರೋ ಟೆಕ್ಸ್ಟ್ಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅವ್ರು ಕೊಟ್ಟಿರೋದನ್ನೇ ನಾನು ಬರೀಲಿಕ್ಕೆ, ಸೊ ಯು ನೀಡ್ ನಾಟ್ ಹ್ಯಾವ್ ಟು ಹ್ಯಾವ್ ಎನಿಥಿಂಗ್ ಇನೋವೇಟಿವ್ ಆನ್ ಯುವರ್ ಸೈಡ್. ಅರ್ಥ ಆಯ್ತಲ್ವಾ? ಸೊ ಅದರಿಂದ ರೈಟ್ ಕಾಮನ್ ನೇಮ್ಸ್. ಸೊ ಈ 5 ಕಾಂಪೊನೆಂಟ್ಸ್ನ ಸೇರಿಸಿ ನಾನು ಏನಂತ ಬರೀಬೋದು ಅಂದರೆ, ನೈಸರ್ಗಿಕ ವಿಕೋಪಗಳು ಅಂತ ಬರೀಬೋದು. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಪ್ರಿಸೈಸ್ ರೈಟಿಂಗ್. ದಿಸ್ ಇಸ್ ದಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ದಿಸ್ ಇಸ್ ದಿ ಕಾಮನ್ ನೇಮ್. ಸೊ ಇದನ್ನು ನಾವು ಪ್ರಿಸೈಸ್ ರೈಟಿಂಗ್ ಅಂತ ಕರಿತೀವಿ. ಸೊ ಎಲ್ಲೆಲ್ಲಿ ನಮಗೆ ಈ ರೀತಿಯ ಕನ್ವರ್ಷನ್ಸ್ ಪಾಸಿಬಲ್ ಇರುತ್ತೋ ಅಲ್ಲಿ ನಾವು ಕಾಮನ್ ನೇಮ್ಸ್ನ ಬರ್ಕೊಂಡ್ರೆ ಪ್ರಿಸೈಸ್ ರೈಟಿಂಗ್ ಬರೆಯೋದು ಬಹಳ ಸುಲಭ ಮತ್ತು ಈಸಿಯಾಗಿ ನೀವು ವರ್ಡ್ಸ್ನ ರಿಡ್ಯೂಸ್ ಮಾಡ್ಕೊಳ್ಬೋದು, ಪ್ರೊವೈಡೆಡ್ ಯು ನೋ ಹೌ ಟು ವಾಟ್ ಆರ್ ದಿ ಕಾಮನ್ ನೇಮ್ಸ್. ಸೊ ಅಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬಾರ್ದು. ಕಾಮನ್ ನೇಮ್ಸ್ ಬರೆಯುವಾಗ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾಮನ್ ನೇಮ್ಸ್ನೇ ನಾವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಟಿಪ್ ನಂಬರ್ 5. ನಾವು ಲೆಟ್ಸ್ ಗೆಟ್ ಇನ್ ಟು ದಿ ಟಿಪ್ ನಂಬರ್ 6. ಸಮಾನಾರ್ಥಕ ಪದಗಳನ್ನು ಬಳಸಿ. ಯೂಸ್ ಸಿನೋನಿಮ್ಸ್. ಡಿಯರ್ ಫ್ರೆಂಡ್ಸ್, ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್ ಏನು ಅಂದರೆ, ಪ್ರಿಸೈಸ್ ರೈಟಿಂಗ್ ಈಸ್ ರೈಟಿಂಗ್ ಇನ್ ಯುವರ್ ಓನ್ ವರ್ಡ್ಸ್. ನಿಮ್ಮ ಸ್ವಂತ ಪದಗಳಲ್ಲಿ ನಿಮಗೆ ಅರ್ಥ ಆಗಿದ್ದನ್ನು ಬರೆಯೋದನ್ನು ನಾವು ಸಂಕ್ಷಿಪ್ತ ಬರವಣಿಗೆ ಅಂತ ಹೇಳ್ತೀವಿ. ಸೊ ನನ್ನ ಪದಗಳಲ್ಲಿ ಬರೀಬೇಕಾದ್ರೆ ನಾನು ಪ್ಯಾಸೇಜಲ್ಲಿರ್ತಕ್ಕಂಥ ಪದಗಳನ್ನು ಆದಷ್ಟು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಕೆಲವು ಸಾರಿ ಏನಾಗುತ್ತೆ ಅಂದರೆ, ಪ್ಯಾಸೇಜಲ್ಲಿರೋ ಪದಗಳು ನಾನು ಬರೆದಿರ್ತಕ್ಕಂಥ ಪದಗಳು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಹಂಗನ್ಬಿಟ್ಟು ಎಂಟೈರ್ ಕಾನ್ಸೆಪ್ಟ್ನೇ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಯಾವುದೇ ರೀತಿಯಲ್ಲಿ ಪ್ರಿಸೈಸಲ್ಲಿ ಅದೆಷ್ಟು ಪದಗಳು ಕೊಟ್ಟಿರ್ತಾರೋ ಅದರ ಅರ್ಥ ಏನಿದೆಯೋ ಅದನ್ನು ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಆಚೆ ಹೋಗೋ ಹಾಗಿಲ್ಲ. ಬಟ್ ಎಲ್ಲೆಲ್ಲಿ ಸಾಧ್ಯವಿರುತ್ತೋ ಅಲ್ಲಿ ಸಮಾನಾರ್ಥಕ ಪದಗಳನ್ನು ನಾನು ಬಳಸಿದರೆ ಸೊ ಅದು ನನ್ನ ಪದಗಳಲ್ಲಿ ಬರೆದ ರೀತಿಯಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ವಿದ್ಯಾರ್ಥಿಗಳಲ್ಲಿ ಹಲವಾರು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು. ಹೊಸ ಅನ್ನೋದಕ್ಕೆ ನಾನು ನವೀನ ಅಂತ ಚೇಂಜ್ ಮಾಡ್ಕೊಳ್ಬೋದು. ವೆರಿ ವೆರಿ ಸಿಂಪಲ್. ನಾನೇನು ಯು ನೀಡ್ ನಾಟ್ ಬಿ ಎಕ್ಸ್ಪರ್ಟ್ ಇನ್ ದ ಲ್ಯಾಂಗ್ವೇಜ್. ಸೊ ಈ ಸಾಮಾನ್ಯ ಪದಗಳು ಎಲ್ಲರಿಗೂ ಡೆಫಿನೆಟ್ಲಿ ಗೊತ್ತಿರುತ್ತೆ. ಆವಿಷ್ಕಾರ ಅನ್ನೋದಕ್ಕೆ ನಾವು ಅನ್ವೇಷಣೆ ಅಂತ ಬರಿಬೋದು. ಅನ್ವೇಷಣೆ ಅಂತ ಬರಿಬೋದು ಅಷ್ಟೇ. ಅರ್ಥ ಆಯ್ತಲ್ವಾ? ಬಂದರೆ ಇತರರು ತಮ್ಮ ಕೆಲಸದ ವಿಧಾನಗಳನ್ನು ಸುಧಾರಿಸಲು ಬದಲು ನಾವು ಉತ್ತಮಗೊಳಿಸಲು ಅಂತ ಮಾಡ್ಕೋಬೋದು.
ಉತ್ತಮಗೊಳಿಸಲು. ಸುಧಾರಿಸಲು ಅಂದರೆ ಬೆಟರ್ಮೆಂಟ್ ಅಂತಲೇ ಅರ್ಥ. ಉತ್ತಮಗೊಳಿಸಲು ಈಗಾಗಲೇ ಲಭ್ಯವಿರುವುದರ ಮೇಲೆ ಕೆಲಸ ಮಾಡುತ್ತಾರೆ, ಕೆಲಸ ಬದಲು ಕಾರ್ಯ ನಿರ್ವಹಿಸುತ್ತಾರೆ ಅಷ್ಟೇ ರೀ. ಸೊ ವೇರ್ ಎವರ್ ಪಾಸಿಬಲ್ ಟೇಕ್ ಸಿನೋನಿಮ್ಸ್. ಅವಾಗ ಏನಾಗುತ್ತೆ ಅಂದರೆ, ಸೊ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ಗೂ ನೀವು ಬಳಸಿರ್ತಕ್ಕಂಥ ಪದಗಳು ಸೇಮ್ ಮೀನಿಂಗೇ ಕೊಡುತ್ತೆ. ಅರ್ಥ ಆಯ್ತಲ್ವಾ? ಯಾವುದೇ ಕಾರಣಕ್ಕೂ ನಾವು ಅರ್ಥ ಚೇಂಜ್ ಮಾಡಬಾರ್ದು. ಅರ್ಥ ಚೇಂಜ್ ಮಾಡಿದ್ರೆ ಸೊ ಎಂಟೈರ್ ಎಕ್ಸಸೈಸ್ ವಿಲ್ ಬಿ ರಾಂಗ್. ಸೊ ಅದರಿಂದ ನಾವು ಸಮಾನಾರ್ಥಕ ಪದಗಳನ್ನು ತೆಗೆದುಕೊಂಡ್ರೆ ಸೊ ನಮ್ಮ ಸ್ವಂತ ಪದಗಳಲ್ಲಿ ಬರೆದಿರೋ ರೀತಿ ನಮ್ಮ ಪ್ರಿಸಿ ಡೆಫಿನೆಟ್ಲಿ ಇರುತ್ತೆ, ಮತ್ತು ಅದೇ ಮೀನಿಂಗ್ನ ಕೂಡ ನಾವು ಕ್ಯಾರಿ ಮಾಡಿರ್ತೀವಿ. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್. ನೆಕ್ಸ್ಟ್ ಟಿಪ್ ನಂಬರ್ 7 ಹೇಳೋದಾದರೆ, ಕಂಪನಿ ಸಂಸ್ಥೆಗಳ ಹೆಸರನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಅವಾಯ್ಡ್ ಕಂಪನಿ ಅಥವಾ ಆರ್ಗನೈಸೇಷನ್ ನೇಮ್ಸ್ ಅಥವಾ ನೇಮ್ಸ್ ಆಫ್ ದಿ ಆರ್ಗನೈಸೇಷನ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಆರ್ಟಿಕಲ್ ಸಂಸ್ಥೆ ಬಗ್ಗೆನೇ ಕೊಟ್ಟಿದ್ರೆ ಅಲ್ಲಿ ನಾವು ಸಂಸ್ಥೆ ಹೆಸರನ್ನ ಬರೀಲೇಬೇಕಾಗತ್ತೆ. ಅಥವಾ ಯಾವುದೋ ಒಂದು ಆರ್ಟಿಕಲ್ನ ಭಾಗವಾಗಿ ಒಂದು ಸಂಸ್ಥೆ ಹೆಸರನ್ನ ಕೊಟ್ಟಿದ್ರೆ ಒಂದು ಸಂಸ್ಥೆಯ ಪ್ರಕಾರ ಅಥವಾ ಅಕಾರ್ಡಿಂಗ್ ಟು ಕಂಪನಿ ಅಥವಾ ಸಂಸ್ಥೆಯ ಪ್ರಕಾರ ಅಂತ ನಾವು ಬರೆದ್ರೆ ಸಾಕಾಗುತ್ತೆ. ಇಫ್ ನಾಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ WHO ಈ ಥರ ದೊಡ್ಡ ದೊಡ್ಡ ಸಂಸ್ಥೆಗಳು ಅಂದರೆ ವೆರಿ ವೆಲ್ ನೋನ್ ಆರ್ಗನೈಸೇಷನ್ಸ್ ಆದರೆ ಸೊ ಇಟ್ ಈಸ್ ಓಕೆ ಟು ರೈಟ್ ದಿ ನೇಮ್ ಆಫ್ ದಿ ಕಂಪನೀಸ್. ಅದರ್ವೈಸ್ ದೇರ್ ಈಸ್ ನೋ ನೀಡ್ ಟು ರೈಟ್ ದಿ ಕಂಪನಿ ನೇಮ್ಸ್ ಇನ್ ಯುವರ್ ಪ್ರಿಸೈಸ್ ರೈಟಿಂಗ್. ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಗನ್ಸುತ್ತೆ ಸರ್ ಕಂಪನಿ ನೇಮ್ ತುಂಬ ಇಂಪಾರ್ಟೆಂಟ್ ಅಲ್ಲ. ನೋ, ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಾವು ಬರಿತಾ ಇರೋದು ಪ್ರಿಸೈಸ್ ರೈಟಿಂಗ್, ಸಾರಾಂಶ ಬರಿತಾ ಇದ್ದೀವಿ. ಆ ಕಂಪನಿ ಪ್ರಕಾರ ಏನು ಅನ್ನೋದು ಇಂಪಾರ್ಟೆಂಟ್, ನನಗೆ ಕಂಪನಿ ಇಂಪಾರ್ಟೆಂಟ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಒಂದು ಖಾಸಗಿ ಸಂಸ್ಥೆಯ ಪ್ರಕಾರ ಅಥವಾ ಒಂದು ಸಂಶೋಧನಾ ಸಂಸ್ಥೆಯ ಪ್ರಕಾರ ಅಷ್ಟು ಬರೆದ್ರೆ ನನಗೆ ಸಾಕಾಗುತ್ತೆ. ಸೊ ಐ ನೀಡ್ ನಾಟ್ ಮೆನ್ಷನ್ ದಿ ನೇಮ್ಸ್ ಆಫ್ ದಿ ಕಂಪನಿ. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಟಿಪ್ ನಂಬರ್ 8 ಏನು ಅಂದರೆ, ವ್ಯಾಖ್ಯಾನಗಳನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಅವಾಯ್ಡ್ ಡೆಫಿನೇಷನ್ಸ್. ವಾಟ್ ಯು ಮೀನ್ ಬೈ ಅ ಡೆಫಿನೇಷನ್? ಸೊ ಡೆಫಿನೇಷನ್ ಅಂದರೆ ಅದು ತುಂಬ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿ. ಯಾವುದೇ ಕಾರಣಕ್ಕೂ ನಾನು ಡೆಫಿನೇಷನ್ನ ಚೇಂಜ್ ಮಾಡ್ತಕ್ಕಂಥ ಸ್ಕೋಪ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ನ್ಯೂಟನ್ಸ್ ಲಾ ಇರುತ್ತೆ. ಓಕೆ, ಸೊ ಎವ್ರಿ ಆ್ಯಕ್ಷನ್ ಆ್ಯಸ್ ಇಟ್ಸ್ ಓನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಇರುತ್ತೆ. ಅದನ್ನು ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಡೆಫಿನೇಷನ್. ಅರ್ಥ ಆಯ್ತಲ್ವಾ? ಸೊ ಅದನ್ನು ಮತ್ತೆ ನಾವು ನಿರ್ದಿಷ್ಟ ಮಾಹಿತಿ ಅಂತ ಕರಿತೀವಿ. ಸೊ ಅವಾಯ್ಡ್ ಯೂಸಿಂಗ್ ಡೆಫಿನೇಷನ್ಸ್ ಇನ್ ಯುವರ್ ಪ್ರಿಸೈಸ್ ರೈಟಿಂಗ್ ಬಿಕಾಸ್ ಡೆಫಿನೇಷನ್ ಶುಡ್ ನೆವರ್ ಬಿ ಆಲ್ಟರ್ಡ್ ಆರ್ ಮಾಡಿಫೈಡ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಎಲ್ಲೆಲ್ಲಿ ಡೆಫಿನೇಷನ್ಸ್ ಇರುತ್ತೋ ನಮಗೆ ಏನು ಅನ್ಸುತ್ತೆ ಅಂದರೆ, ಸರ್ ಡೆಫಿನೇಷನ್ ಬಹಳ ಮುಖ್ಯವಲ್ಲ ಅನಿಸುತ್ತೆ. ಸೊ ಅದು ನಮ್ಮ ಜನರಲ್ ಸ್ಟಡೀಸ್ಗೆ ಇಂಪಾರ್ಟೆಂಟ್. ಬಟ್ ನಾನು ಬರಿತಾ ಇರೋದು ಪ್ರಿಸೈಸ್ ರೈಟಿಂಗ್. ಸೊ ಈ ಪ್ರಿಸೈಸ್ ರೈಟಿಂಗಲ್ಲಿ ಡೆಫಿನೇಷನ್ಸ್ಗೆ ಯಾವುದೇ ಒಂದು ರಿಕ್ವೈರ್ಮೆಂಟ್ ಅಥವಾ ಅದರ ಪ್ರಾಮುಖ್ಯತೆ ಏನೂ ಇರೋದಿಲ್ಲ. ಅದನ್ನು ನಾವು ಈಸಿಯಾಗಿ ಅವಾಯ್ಡ್ ಮಾಡಬಹುದಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಅದಾದಮೇಲೆ ಸಾರಾಂಶವನ್ನು ಬರೀರಿ. ಸೊ ನಾವು ಬರಿಬೇಕಾಗಿರೋದು ಸಮರಿ. ಅರ್ಥ ಆಯ್ತಲ್ವಾ? ಅಂದರೆ ಸರ್ ನಾನು 15 ಲೈನ್ ಕೊಟ್ಟಿದ್ದಾನೆ, ಸೊ ಅದನ್ನು ನಾನು ಹೆಂಗಾದರೂ ಮಾಡಿ 5 ಲೈನ್ಗೆ ಅಂದರೆ ಫಸ್ಟ್ಗೆ ಪ್ಯಾರಾಗ್ರಾಫಲ್ಲಿ 1-2 ಲೈನು, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ 1 ಲೈನು, ಸರ್ 3ನೇ ಪ್ಯಾರಾಗ್ರಾಫಲ್ಲಿ 1 ಲೈನ್. ನಾನು ಹೇಳ್ತಾ ಇರೋದು ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಇಷ್ಟು ಬರೀತೀನಿ ಸರ್, ಅದು ನನ್ನ ಪ್ರಿಸೈಸ್ ರೈಟಿಂಗ್ ಆಗುತ್ತೆ. ಹಂಗಲ್ಲ, ನಾನು ಪ್ರಿಸೈಸ್ ರೈಟಿಂಗ್ ಎಂಟೈರ್ ಅವನು 30 ಪ್ಯಾರಾಗ್ರಾಫ್ ಕೊಟ್ಟಿರಲಿ, ಸರ್ ಫಸ್ಟ್ ಪ್ಯಾರಾಗ್ರಾಫಲ್ಲಿ 2 ಲೈನ್ ಬರಲೇಬೇಕು, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ 2 ಲೈನ್ ಬರಲೇಬೇಕು, ಆ ಥರ ಯಾವುದೇ ರೂಲ್ ಇರೋದಿಲ್ಲ. ನಾವು ಪ್ರಾಮುಖ್ಯತೆಯ ಮೇರೆಗೆ ಕಾನ್ಸೆಪ್ಟ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ನಾನು ಈಕ್ವಲ್ ವೆಯ್ಟೇಜ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಪ್ಯಾರಾಗ್ರಾಫಲ್ಲಿ ನಾನು 3 ಲೈನ್ ಪಿಕ್ ಮಾಡಿದರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲೂ ನಾನು 3 ಲೈನ್ ಪಿಕ್ ಮಾಡಬೇಕು, ಥರ್ಡ್ ಪ್ಯಾರಾಗ್ರಾಫಲ್ಲೂ ನಾನು 3 ಲೈನ್ ಪಿಕ್ ಮಾಡಬೇಕು. ದೇರ್ ಈಸ್ ನೋ ಸಚ್ ರೂಲ್. ಅರ್ಥ ಆಯ್ತಲ್ಲ? ನಾನು ಬರಿತಾ ಇರೋದು ಸಾರಾಂಶ. ನಾನು ಎಡಿಟ್ ಮಾಡ್ತಾ ಇಲ್ಲ, ಅಂದರೆ ಲೈನ್ಸ್ನ ಕಟ್ ಮಾಡಿ ಜೋಡಿಸ್ತಾ ಇಲ್ಲ, ನಾನು ಬರಿತಾ ಇರೋದೇನು ಸಾರಾಂಶ. ಅದರಿಂದ ಈ ಪಾಯಿಂಟ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ದಿ ಜಿಸ್ಟ್ ಅಥವಾ ಸಾರಾಂಶ ಬರಿತಾ ಇದ್ದೀವಿ ಹೊರತು ಕೊಟ್ಟಿರೋ ಲೈನ್ಸ್ನ ನಾನು ಕಟ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ನಾನು ಬರೆದಿರ್ತಕ್ಕಂಥ ಪ್ರಿಸೈಸ್ ರೈಟಿಂಗ್ ನಾವು ಓದಿದ್ರೆ ಅದು ವೆರಿ ವೆಲ್ ಕನೆಕ್ಟೆಡ್ ಇರಬೇಕು. ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಕನೆಕ್ಟೆಡ್ ಇರಬೇಕು. ನಾನು ಯಾವುದೋ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಯಾವುದೋ ಇಂಪಾರ್ಟೆಂಟ್ ಅನಿಸುತ್ತೆ ಆ ಲೈನ್ ಬರಿತೀನಿ, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಇನ್ನೊಂದು ಯಾವುದೋ ಇಂಪಾರ್ಟೆಂಟ್ ಅನಿಸುತ್ತೆ ಅದು ಬರಿತೀನಿ. ಸೊ ಎರಡನ್ನೂ ಓದಿದ್ರೆ ಅದೆರಡಕ್ಕೂ ಲಿಂಕೇ ಇರೋದಿಲ್ಲ. ಅದನ್ನು ನಾವು ಸಾರಾಂಶ ಬರವಣಿಗೆ ಅಂತ ಹೇಳಲ್ಲ. ಅರ್ಥ ಆಯ್ತಲ್ವಾ? ಅದರಿಂದ ನೆನ್ಪಿಟ್ಕೊಳ್ಳಿ,
ನಾವು ಬರೀತಾ ಇರ್ತಕ್ಕಂಥ ಪ್ರತಿಯೊಂದು ವಾಕ್ಯವನ್ನು ಮೊದಲ ಪದದಿಂದ ಕೊನೆಯ ಪದದವರೆಗೂ ಕನೆಕ್ಟೆಡ್ ಇರಬೇಕು. ನನಗೆ ಓದಿದ್ರೆ ಸರಳವಾಗಿ ಅರ್ಥ ಆಗ್ತಕ್ಕಂಥ ಒಂದು ಭಾಷೆಯಲ್ಲಿ ನಾನು ಬರೀಬೇಕಾಗತ್ತೆ. ಸೊ ಅದನ್ನು ನಾನು ಪ್ರಿಸೈಸ್ ರೈಟಿಂಗ್ ಅಂತ ಹೇಳ್ತೀನಿ. ರಿಮೆಂಬರ್, ನಾಟ್ ಜಸ್ಟ್ ಕಟ್ಟಿಂಗ್ ದ ಲೈನ್ಸ್ ಈಸ್ ಕಾಲ್ಡ್ ಆಸ್ ಯುವರ್ ಪ್ರಿಸೈಸ್ ರೈಟಿಂಗ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಟಿಪ್ ಆಫ್ ಯುವರ್ ಪ್ರಿಸೈಸ್ ರೈಟಿಂಗ್. ಅದೇನು ಅಂದರೆ ವಾಕ್ಯಗಳು ಅರ್ಥಪೂರ್ಣವಾಗಿರಬೇಕು ಮತ್ತು ಪೂರ್ಣವಾಗಿರಬೇಕು. ಸೆಂಟೆನ್ಸಸ್ ಶುಡ್ ಬಿ ಮೀನಿಂಗ್ಫುಲ್ ಆ್ಯಂಡ್ ಕಂಪ್ಲೀಟ್. ಸೊ ತುಂಬ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸೊ ಪ್ರಿಸೈಸ್ ರೈಟಿಂಗ್ ಬರೆಯೋದಲ್ಲ ಅಂದ್ಬಿಟ್ಟು ಒಂದು ದೊಡ್ಡ ವಾಕ್ಯ ಕೊಟ್ಟಿರ್ತಾರೆ, ಅದನ್ನು ಅಲ್ಲಲ್ಲಿ ಕಟ್ ಮಾಡಿ ಸೊ ಅದರಲ್ಲಿರ್ತಕ್ಕಂಥ ಪ್ರಮುಖ ಪದಗಳನ್ನು ಬರೆದಿರ್ತಾರೆ. ಸೊ ಅದನ್ನು ನಾವು ಪ್ರಿಸೈಸ್ ರೈಟಿಂಗ್ ಅಂತ ಹೇಳಲ್ಲ. ವಾಕ್ಯದಲ್ಲಿ ಇರಬೇಕಾಗಿರ್ತಕ್ಕಂಥ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ ಎಲ್ಲನೂ ಸಂಪೂರ್ಣವಾಗಿರಬೇಕು. ಸಬ್ಜೆಕ್ಟ್ ಇಲ್ಲ ಅಂದರೂ ಅದನ್ನು ವಾಕ್ಯ ಅನ್ನಲ್ಲ, ಆಬ್ಜೆಕ್ಟ್ ಇಲ್ಲ ಅಂದರೂ ಅದನ್ನು ವಾಕ್ಯ ಅನ್ನಲ್ಲ, ವರ್ಬ್ ಇಲ್ಲ ಅಂದ್ರೂ ಅದನ್ನು ನಾವು ವಾಕ್ಯ ಅಂತ ಪರಿಗಣನೆ ಮಾಡೋದಿಲ್ಲ. ಸೊ ರಿಮೆಂಬರ್ ಫ್ರೆಂಡ್ಸ್, ಸೊ ಯುವರ್ ಸೆಂಟೆನ್ಸ್ ಶುಡ್ ಬಿ ಆಲ್ವೇಸ್ ಕಂಪ್ಲೀಟ್ ಆ್ಯಂಡ್ ಮೀನಿಂಗ್ಫುಲ್, ಅರ್ಥಪೂರ್ಣವಾಗಿರಬೇಕು. ಸೊ ಅದಾದಮೇಲೆ ಆಲ್ವೇಸ್ ಯೂಸ್ ಪಂಕ್ಚುಯೇಷನ್. ಸೊ ಇದು ಬಹಳ ಮುಖ್ಯ. ಸೊ ನಾನು ಪ್ರಿಸೈಸ್ ಬರೀತಾ ಇರೋದ್ರಿಂದ ಪಂಕ್ಚುಯೇಷನ್ ಬಹಳ ಮುಖ್ಯವಾಗುತ್ತೆ. ಸೊ ಪಂಕ್ಚುಯೇಷನ್ ಇಲ್ಲದೆ ಪ್ರಿಸೈಸ್ ರೈಟಿಂಗ್ ಬರಿಬೇಡಿ. ಸೊ ಎಲ್ಲಿ ಪೂರ್ಣ ವಿರಾಮ, ಎಲ್ಲಿ ಅಲ್ಪ ವಿರಾಮ, ಎಲ್ಲಾದರೂ ಪ್ರಶ್ನಾರ್ಥಕ ಚಿಹ್ನೆಯನ್ನು ಯೂಸ್ ಮಾಡಬೇಕಾಗಿದ್ರೆ ಸರಿಯಾಗಿ ಅದನ್ನು ಬಳಸಿ, ಇಲ್ಲಾಂದರೆ ಅಲ್ಲೂ ಕೂಡ ಮಾರ್ಕ್ಸ್ ಕಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಕಂಜಂಕ್ಷನ್ಸ್. ನಾನು ಮುಂಚೆನೇ ಹೇಳಿದೆ, ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ನಾವು ಕನೆಕ್ಟಿವಿಟಿನ ಎಸ್ಟ್ಯಾಬ್ಲಿಷ್ ಮಾಡಬೇಕು. ಈ ಥರ ಕನೆಕ್ಟಿವಿಟಿನ ಎಸ್ಟ್ಯಾಬ್ಲಿಷ್ಮೆಂಟ್ ಮಾಡ್ತಕ್ಕಂಥ ಪದಗಳನ್ನು ನಾವು ಎಸ್ಟ್ಯಾಬ್ಲಿಷ್ ಮಾಡ್ತಕ್ಕಂಥ ಪದಗಳನ್ನು ನಾವು ಕಂಜಂಕ್ಷನ್ಸ್ ಅಂತ ಕರಿತೀವಿ. ಸೊ ಇದನ್ನು ಕಂಪಲ್ಸರಿ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಅವಾಯ್ಡ್ ರಿಪಿಟೇಷನ್ಸ್. ಸೊ ಅಲ್ಲಿ ಆಗ್ತಕ್ಕಂಥ ರಿಪಿಟೇಷನ್ಸ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾನು ಬರಿಬೇಕಾಗಿರೋದು ಕಡಿಮೆ ವರ್ಡ್ಸ್ಗೆ. ಸೊ ಅದರಲ್ಲಿ ಸಾಕಷ್ಟು ಬರೀತಕ್ಕಂಥ ಇನ್ಫಾರ್ಮೇಷನ್ ಇರುತ್ತೆ. ನಾನು ಒಂದೇ ವಿಷಯವನ್ನು 2 ಸತಿ 3 ಸತಿ ಬರೆದ್ರೆ ಸೊ ಅನ್ನೆಸೆಸರಿಲಿ ಐ ಆಮ್ ವೇಸ್ಟಿಂಗ್ ದ ಬಾಕ್ಸಸ್ ಫಾರ್ ದಿ ಸೇಮ್ ಕಂಟೆಂಟ್. ಸೊ ಅದನ್ನು ನಾನು ಕಂಪಲ್ಸರಿ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನೆವರ್ ಡೂ ರಿಪಿಟೇಷನ್ಸ್ ಇನ್ ಯುವರ್ ಪ್ರಿಸೈಸ್ ರೈಟಿಂಗ್. ಸೊ ಇದನ್ನು ನೀವು ಬಹಳ ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಟಿಪ್ಸ್ ದಟ್ ಯು ನೀಡ್ ಟು ರಿಮೆಂಬರ್ ವೈಲ್ ರೈಟಿಂಗ್ ದಿ ಪ್ರಿಸೈಸ್. ಓಕೆ, ಸೊ ಹಾಗಿದ್ರೆ ಇವತ್ತಿನ ಒಂದು ಸ್ಯಾಂಪಲ್ ಪ್ರಿಸೈಸ್ನ ನಾವು ಪ್ರಾಕ್ಟೀಸ್ ಮಾಡೋದಾದರೆ, ಸೊ ದಿಸ್ ಇಸ್ ದಿ ಪ್ರಿಸೈಸ್ ನಂಬರ್ 1. ಸೊ ಇದನ್ನು ಓದಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನಾನು ಪ್ರಿಸೈಸ್ ರೈಟಿಂಗ್ನ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ನೀತಿ ಕಥೆಗಳು, ದಂತಕಥೆಗಳು. ಸೊ ದಿಸ್ ಇಸ್ ದ ಪ್ಯಾಸೇಜ್. ನೀತಿ ಕಥೆಗಳು, ದಂತಕಥೆಗಳು, ಹೀಗೆ ಎಲ್ಲ ಕಥೆಗಳಲ್ಲೂ ಮಕ್ಕಳಿಗೆ ಸತ್ಯ ಮತ್ತು ಪ್ರಾಮಾಣಿಕತೆಯ ಮೌಲ್ಯವನ್ನು ಮಾತು ಹಾಗೂ ಕಾರ್ಯದಲ್ಲಿ ತೋರಿಸಲು ಬಳಸಬಹುದು. ಅಂದರೆ ನನಗೆ ಫಸ್ಟ್ ಲೈನ್ ಓದಿದ ತಕ್ಷಣ ಗೊತ್ತಾಯಿತು, ದೇ ಆರ್ ಟ್ರೈಂಗ್ ಟು ಟೆಲ್ ಸಮಥಿಂಗ್ ಅಬೌಟ್ ಸತ್ಯ ಆ್ಯಂಡ್ ಪ್ರಾಮಾಣಿಕತೆ. ಸೊ ಇದನ್ನು ಮಕ್ಕಳಲ್ಲಿ ಹೇಗೆ ಮೂಡಿಸ್ಬೋದು ಅನ್ನೋದಕ್ಕೆ ಕಥೆಗಳನ್ನು ಹೇಳುವುದರ ಮುಖಾಂತರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನೀತಿ ಕಥೆ ಅಂತಿದೆ, ದಂತಕಥೆ ಅಂತಿದೆ, ಎಲ್ಲ ಕಥೆಗಳು ಅಂತ ಇದೆ. ಸೊ ಇವೆಲ್ಲವನ್ನು ಸೇರಿಸಿ ನಾನು ಸಾರಾಂಶ ಬರೆಯುವಾಗ ಕತೆ ಅಂತ ಬರೆದ್ರೆ ಮುಗ್ದೋಗುತ್ತೆ. ನಾನು ಮತ್ತೆ ನೀತಿ, ದಂತ ಇದನ್ನೆಲ್ಲ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅವರ ಮಾತು ಮತ್ತು ಕಾರ್ಯ, ಮಾತು ಮತ್ತು ಕಾರ್ಯ ಇದನ್ನು ನಾನು ನಡೆ ನುಡಿ ಅಂತ ಮಾಡ್ಕೊಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಮಾತು ಅಂದರೆ ಏನು? ನುಡಿ. ಕಾರ್ಯ ಅಂದರೆ ಏನು? ನಡೆ. ಅರ್ಥ ಆಯ್ತಲ್ವಾ? ಸೊ ಈ ಥರ ನಾನು ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಕ್ಕಳು ಪರೀಕ್ಷೆಯಲ್ಲಿ ಮೋಸ ಮಾಡುವುದು ಅಥವಾ ಇತರರ ಲೇಖನ ಸಾಮಗ್ರಿಗಳು, ಪುಸ್ತಕಗಳು ಮತ್ತಿನ್ನೇನೋ ಕದಿಯುವಂತಹ ಅಪ್ರಾಮಾಣಿಕತೆಯ ಕೃತ್ಯಗಳಲ್ಲಿ ಭಾಗವಹಿಸಬಹುದು. ಇಲ್ಲಿ ನೋಡಿ, ಅವರು ಲೇಖನ ಕದಿಬೋದು, ಪುಸ್ತಕಗಳನ್ನು ಕದಿಬೋದು, ಇನ್ನೇನೋ ಕದಿಬೋದು, ಮತ್ತು ಪರೀಕ್ಷೆಯಲ್ಲಿ ಚೀಟಿಂಗ್ ಮಾಡ್ಬೋದು. ಬಟ್ ಇವೆಲ್ಲದನ್ನು ನಾವು ಏನಂತ ಹೇಳ್ಬೋದು ಅಂದರೆ, ಮಕ್ಕಳು ತಪ್ಪು ಮಾಡಿದಾಗ ಮುಗ್ದೋಯ್ತು. ಸೊ ಏನು ಮಾಡೋದು ತಪ್ಪೆ. ಅವ್ನು ಬುಕ್ ಆದರೂ ಕದೀಲಿ, ಪೆನ್ಸಿಲ್ ಆದರೂ ಕದೀಲಿ, ರಬ್ಬರ್ ಆದರೂ ಕದೀಲಿ, ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ದ ಮಿಸ್ಟೇಕ್. ಅರ್ಥ ಆಯ್ತಲ್ವಾ? ಸೊ ಎಲ್ಲದನ್ನು ಸೇರಿಸಿ ನಾನು ಮಕ್ಕಳು ತಪ್ಪು ಮಾಡಿದಾಗ, ಸೊ ತಪ್ಪು ಅಂದರೆ ಅದು ಅಪ್ರಾಮಾಣಿಕತೆಯ ಕೃತ್ಯನೇ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಪ್ರಾಮಾಣಿಕತೆ ಇದ್ದರೆ ಅವರು ತಪ್ಪು ಮಾಡೋದಿಲ್ಲ. ಸೊ ಅಂತಹ ಸಂದರ್ಭಗಳಲ್ಲಿ ಮಕ್ಕಳಿಗೆ ಹೊಡೆದು, ಬಡೆದು, ಬೈದು ಅವಮಾನಿಸುವುದಕ್ಕಿಂತ ಪ್ರಾಮಾಣಿಕತೆಯ ಮಹತ್ವವನ್ನು ಬಾಲಭಾಷೆಯಲ್ಲಿಯೇ ತಿಳಿ ಹೇಳಿ. ನೋಡಿ, ಅವರಿಗೆ ಹೊಡೆಯೋದು, ಬೈಯೋದು, ಅವಮಾನಿಸುವುದು ಎಲ್ಲದನ್ನು ಸೇರಿಸಿ ನಾನು ಶಿಕ್ಷೆ ನೀಡುವುದರ ಬದಲು ಅಂತ ಮಾಡ್ಕೊಳ್ಬೋದು. ಹೊಡೆಯೋದು ಶಿಕ್ಷಣೆ, ಬೈಯೋದು ಶಿಕ್ಷಣೆ, ಅವಮಾನಿಸುವುದು ಕೂಡ ಶಿಕ್ಷೆ ಆಗಿರುತ್ತೆ. ಸೊ ಎಲ್ಲದನ್ನು ಸೇರಿಸಿ ನಾನು ಶಿಕ್ಷೆ ಅಂತ ಕನ್ವರ್ಟ್ ಮಾಡಿಕೊಂಡ್ರೆ ಮುಗ್ದೋಯ್ತು.
ಸೊ ಅವರಿಗೆ ಬಾಲಭಾಷೆಯಲ್ಲಿ, ಏನು ಬಾಲಭಾಷೆ ಅಂದರೆ ಅವರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಅಂತ ನಾನು ಬರ್ಕೊಂಡ್ರೆ ಸಾಕಾಗುತ್ತೆ, ಅಥವಾ ಸರಳ ಭಾಷೆಯಲ್ಲಿ ಅಂತ ನಾನು ಚೇಂಜ್ ಮಾಡ್ಕೊಳ್ಬೇಕು. ಮತ್ತೆ ನಾನು ಬಾಲಭಾಷೆಯಲ್ಲಿ ಅಂತ ಬರೆದ್ರೆ ಸೊ ಅವ್ರು ಕೊಟ್ಟಿರೋ ಕಂಟೆಂಟ್ಗೂ ನನಗೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ನಮ್ಮ ನಡತೆಯಿಂದ ಅವರು ನೀತಿವಂತರು, ಸದ್ಗುಣಶೀಲ ವ್ಯಕ್ತಿಗಳಾಗಲು ಮಾರ್ಗದರ್ಶಿ ಆಗಬೇಕು. ಅಂದರೆ ಬರೀ ಅವರಿಗೆ ಬೋಧನೆ ಮಾಡೋದಲ್ಲ, ದೇ ಶುಡ್ ಲರ್ನ್ ಫ್ರಮ್ ಆರ್ ಲೈಫ್ ಸ್ಟೈಲ್. ಅಂದರೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದನ್ನು ಅವರು ನೋಡಿ ಕಲ್ತ್ಕೊಳ್ಬೇಕು. ಸೊ ನಮ್ಮ ನಡತೆಯಿಂದ ನಾವು ಹೇಗೆ ಅವ್ರ ಮುಂದೆ ನಡ್ಕೊಳ್ತೀವೋ ಸೊ ಅದೇ ಅವರಿಗೆ ಪಾಠವಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಷ್ಟೂ ಲೈನ್ಸ್ನ ನಾನು ಯೂಸ್ ಮಾಡಿಕೊಂಡು, ಸೊ ಇಲ್ಲಿ ನೋಡಿ ಟೋಟಲ್ ಎಷ್ಟಿದೆ ಅಂದರೆ 50 ವರ್ಡ್ಸ್ ಇದ್ದಾವೆ ಒರಿಜಿನಲಲ್ಲಿ. ಅದನ್ನು 3ಇಂದ ಡಿವೈಡ್ ಮಾಡಿದ್ರೆ 16.6 ಬರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 16 ಅಥವಾ 17 ಬರುತ್ತೆ. ಸೊ ಅದನ್ನು ನಾನು 18 ವರ್ಡ್ಸಲ್ಲಿ ಕಂಪ್ಲೀಟ್ ಮಾಡಿರ್ತೀನಿ. ಸೊ ಲುಕ್ ಅಟ್ ಹಿಯರ್. ಮಕ್ಕಳ ನಡೆನುಡೆ. ಸೊ ಇಲ್ಲಿ ನೋಡಿ, ಮಕ್ಕಳ ನಡೆನುಡಿಗಳಲ್ಲಿ ಪ್ರಾಮಾಣಿಕತೆ ಮೂಡಿಸಲು ಕಥೆಗಳನ್ನು ಹೇಳುವುದರೊಂದಿಗೆ. ಸೊ ಎವ್ರಿಥಿಂಗ್ ಈಸ್ ಕಮಿಂಗ್. ನಡೆ ನುಡೆ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಕಥೆಗಳನ್ನು ಹೇಳುವುದರೊಂದಿಗೆ ಅವರು ತಪ್ಪು ಮಾಡಿದಾಗ, ಸೊ ಹೇಳಿದ್ನಲ್ವಾ ಪುಸ್ತಕ ಕದಿಯೋದು ಅದನ್ನೆಲ್ಲ ಸೇರಿಸಿ ನಾನು ತಪ್ಪು ಮಾಡಿದಾಗ ಶಿಕ್ಷಿಸದೆ ಅವರಿಗರಿವಾಗುವ ಭಾಷೆ ಅಥವಾ ಸರಳ ಭಾಷೆ, ಏನು ಬೇಕಾದರೂ ಬರ್ಕೊಳ್ಬೋದು, ಸರಳ ಭಾಷೆಯಲ್ಲಿ ತಿಳಿಸಬೇಕು. ಮತ್ತು ನಮ್ಮ ನಡವಳಿಕೆಯೇ ಪ್ರಾಮಾಣಿಕತೆಯ ಪಾಠವಾಗಬೇಕು. ಫುಲ್ ಸ್ಟಾಪ್ ಆಗಬೇಕು. ಸೊ ಇಲ್ಲಿಗೆ ಮುಗೀತು. ಅರ್ಥ ಆಯ್ತಲ್ವಾ? ನೋಡಿ, ಇಷ್ಟೂ ಲೈನ್ಸಲ್ಲಿ ಏನು ಅರ್ಥ ಇದೆಯೋ ಅದನ್ನು ನಾನು ಇಷ್ಟು ಪದಗಳಿಗೆ ರೆಡ್ಯೂಸ್ ಮಾಡಿರ್ತೀನಿ. ಸೊ ಮೀನಿಂಗ್ ಕೂಡ ಚೇಂಜ್ ಆಗಬಾರ್ದು, ಮತ್ತು ನಮ್ಮ ಸ್ವಂತ ಪದಗಳಲ್ಲಿ ಬರೆದ ಹಾಗೆ ಇರಬೇಕು. ಸೊ ಅದನ್ನು ನಾವು ಸಾರಾಂಶ ಅಥವಾ ಸಂಕ್ಷಿಪ್ತ ಬರವಣಿಗೆ ಅಂತ ಕರಿತೀವಿ. ಸೊ ಇದು ನಿಮ್ಮ ಮೊದಲನೇ ಎಕ್ಸಾಂಪಲ್ ಆಗಿರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಎಕ್ಸಾಂಪಲ್. ಸೊ ಸೆಕೆಂಡ್ ಎಕ್ಸಾಂಪಲಲ್ಲಿ ನಂಬರ್ ಆಫ್ ವರ್ಡ್ಸ್ ಎಷ್ಟಿದೆ ಅಂದರೆ 36 ಇರುತ್ತೆ. ಸೊ ಅದನ್ನು 3ಇಂದ ಡಿವೈಡ್ ಮಾಡಿದ್ರೆ ನಾನು 12 ಪದಗಳಿಗೆ ಅದನ್ನು ಸಂಕ್ಷೇಪಿಸಿ ಬರೀಬೇಕಾಗಿರುತ್ತೆ. ನಾವು ಬೇಸಿಗೆಯಲ್ಲಿ ಸೆಕೆಯನ್ನು, ಚಳಿಗಾಲದಲ್ಲಿ ಥಂಡಿಯನ್ನು ಅನುಭವಿಸುತ್ತೇವೆ. ಅಂದರೆ ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ಒಂದೊಂದು ಸೀಸನಲ್ಲಿ ಏನೇನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾನೆ. ಅರ್ಥ ಆಯ್ತಲ್ವಾ? ನಾನು ಮತ್ತೆ ಬೇಸಿಗೆಯಲ್ಲಿ ಸೆಕೆ, ಚಳಿಗಾಲದಲ್ಲಿ ಥಂಡಿ ಅಂತ ನಾನು ಇದರಲ್ಲಿ ಪ್ರಿಸೈಸಲ್ಲಿ ಬರೆದ್ರೆ ಸೊ ಇವ್ರು ಕೊಟ್ಟಿರೋ ಲೈನ್ಸ್ಗೂ ನಾನು ಕೊಟ್ಟಿರೋ ಲೈನ್ಸ್ಗೂ ಏನೂ ವ್ಯತ್ಯಾಸನೇ ಇರೋದಿಲ್ಲ. ಸೊ ಈ ಬೇಸಿಗೆ, ಚಳಿಗಾಲ, ಇನ್ನೊಂದು ಕೊಡ್ಬೋದು, ಮಳೆಗಾಲ ಅಂತಲೂ ಕೊಡ್ಬೋದು, ಅದು ಅವ್ರು ಕೊಟ್ಟಿಲ್ಲ. ಇವುಗಳನ್ನೆಲ್ಲ ನಾವು ಏನಂತ ಕರಿತೀವಿ ಅಂದರೆ ಋತುಮಾನಗಳು ಅಂತ ಕರಿತೀವಿ. ಅಂದರೆ ನಾವು ಬೇರೆ ಬೇರೆ ಸೀಸನ್ಸಲ್ಲಿ ಬೇರೆ ಬೇರೆ ಕ್ಲೈಮೇಟ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಅದು ನನ್ನ ಸಾರಾಂಶವಾಗುತ್ತೆ. ಸೊ ಅದನ್ನು ನಾನು ಮೇಜರಾಗಿ ಬರೀಬೇಕಾಗತ್ತೆ. ಸೊ ಇವು ನಮ್ಮ ಅನುಭವಕ್ಕೆ ನಿಲುಕುವ ವಿಭಿನ್ನ ಹವಾಮಾನ ಸ್ಥಿತಿಗಳಾಗಿವೆ. ಸೊ ಡೆಫಿನೆಟ್ಲಿ ನಾವು ಅನುಭವಿಸ್ತಕ್ಕಂಥ ಹವಾಮಾನ ಸ್ಥಿತಿಗಳಾಗಿವೆ. ಒಂದು ಸ್ಥಳದಲ್ಲಿ ನಿರ್ದಿಷ್ಟ ಕಾಲಾವಧಿಯಲ್ಲಿ ಇರುವ ಸರಾಸರಿ ವಾತಾವರಣ ಪರಿಸ್ಥಿತಿಯು ಹವಾಮಾನ ಎಂದು ಕರೆಯಲ್ಪಡುತ್ತದೆ. ಸೊ ದಿಸ್ ಈಸ್ ದಿ ಡೆಫಿನೇಷನ್. ನಾನು ಹೇಳಿದೆ, ಸೊ ಡೆಫಿನೇಷನ್ನ ನಾವು ಯೂಶ್ವಲಿ ಅವಾಯ್ಡ್ ಮಾಡಬೇಕು, ಯಾಕಂದರೆ ಅದನ್ನು ನಾವು ಮಾಡಿಫೈ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅದು ಬಿಟ್ಟರೆ ಮಳೆ, ಬಿಸಿಲು, ವಾಯುಭಾರ, ಗಾಳಿ ಹಾಗೂ ಉಷ್ಣತೆಗಳ ಆಧಾರದ ಮೇಲೆ ಆಯಾ ಸ್ಥಳದ ಹವಾಮಾನಗಳನ್ನು ನಿರ್ಧರಿಸಲಾಗುತ್ತದೆ. ಇಲ್ಲಿ ನೋಡಿ, ಮಳೆ, ಬಿಸಿಲು, ವಾಯುಭಾರ, ಗಾಳಿ, ಉಷ್ಣತೆ ಇವುಗಳನ್ನೆಲ್ಲ ಸೇರಿಸಿ ನಾನು ಭೌಗೋಳಿಕ ಅಂಶಗಳು ಅಂತ ಬರೆದ್ರೆ ಮುಗ್ದೋಯ್ತು. ಅರ್ಥ ಆಯ್ತಲ್ವಾ? ಸೊ ಇವುಗಳ ಆಧಾರದ ಮೇಲೆ ಏನು ಡಿಪೆಂಡ್ ಆಗಿರುತ್ತೆ? ಹವಾಮಾನ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿಗೆ ನನ್ನ ಸಾರಾಂಶ ಮುಗಿಯುತ್ತೆ. ಹಾಗಿದ್ರೆ ಸೊ ಲುಕ್ ಅಟ್ ಮೈ ಆನ್ಸರ್ ಶೋ. ಸೊ ಇಲ್ಲಿ ನಾನು ಬರೆದಿದ್ದೀನಿ ನೋಡಿ. ಸೊ ವಿವಿಧ ಋತುಗಳಲ್ಲಿ, ಸೊ ಇಲ್ಲಿ ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಅಂತ ಕೊಟ್ಟಿದ್ದಾರೆ. ಸೊ ಅದರ ಸಾರಾಂಶ ಏನು ಅಂದರೆ ವಿವಿಧ ಋತುಗಳಲ್ಲಿ ವಿಭಿನ್ನ ಹವಾಮಾನಗಳನ್ನು ನಾವು ಅನುಭವಿಸುತ್ತೇವೆ. ಇಲ್ಲಿಗೊಂದು ಫುಲ್ ಸ್ಟಾಪ್ ಹಾಕಿ. ಇದು ವಿವಿಧ ಸ್ಥಳಗಳ ಭೌಗೋಳಿಕ ಅಂಶಗಳ ಮೇಲೆ ನಿರ್ಧರಿಸಲ್ಪಡುತ್ತದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೌನ್ ಯಾವುದು ಹವಾಮಾನ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಏನು ಬರೆದಿದ್ದೀನಿ, ನಾನು ಪ್ರೊನೌನ್ನಾಗಿ ಚೇಂಜ್ ಮಾಡ್ಕೊಳ್ಬೇಕು. ಅದನ್ನೇ ಹೇಳಿದ್ದು, ವರ್ಡ್ಸ್ನ ಕೂಡ ರಿಪೀಟ್ ಮಾಡಬಾರ್ದು ಮತ್ತು ಕಾನ್ಸೆಪ್ಟ್ನ ಕೂಡ ಪದೇ ಪದೇ ರಿಪೀಟ್ ಮಾಡಬಾರ್ದು. ಸೊ ಒಂದ್ಸತಿ ನೌನ್ ನಾಮಪದ ಮೆನ್ಷನ್ ಆದಮೇಲೆ ಸೊ ಅದಾದಮೇಲೆ ನಾವು ಸರ್ವನಾಮಗಳನ್ನು ಯೂಸ್ ಮಾಡಬೇಕು. ಆವಾಗ ನಮ್ಮ ಆರ್ಟಿಕಲ್ ತುಂಬ ನೀಟಾಗಿರುತ್ತೆ. ನಾನು ಹವಾಮಾನ 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 ಅಂತ ಎಲ್ಲ ಕಡೆ ಬರ್ಕೊಂಡೋದ್ರೆ ಸೊ ದಟ್ ಈಸ್ ನಾಟ್ ದಿ ಕರೆಕ್ಟ್ ವೇ ಆಫ್ ರೈಟಿಂಗ್ ದಿ ಪ್ರಿಸೈಸ್ ರೈಟಿಂಗ್. ಸೊ ಇಲ್ಲಿ ಇದು ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಅಂದರೆ ಏನು? ಹವಾಮಾನ ಅಂತ ಆಗುತ್ತೆ. ಸೊ ಇದು ವಿವಿಧ ಸ್ಥಳಗಳ ಅಂಶಗಳ ಭೌಗೋಳಿಕ ಅಂಶಗಳು. ನಾವು ಆಸ್ ಐ ಟೋಲ್ಡ್ ಯು, ಮಳೆ, ಬಿಸಿಲು, ವಾಯುಭಾರ, ಗಾಳಿ ಇದನ್ನೆಲ್ಲ ಸೇರಿಸಿ ನಾನು ಭೌಗೋಳಿಕ ಅಂಶಗಳ ಮೇಲೆ ನಿರ್ಧರಿಸಲ್ಪಡುತ್ತದೆ. ಇಲ್ಲಿ ನನ್ನ ಫುಲ್ ಸ್ಟಾಪ್ ಆಗಬೇಕು. ಸೊ ನಾನು 13 ಪದಗಳಿಗೆ ಇದನ್ನು ಕಂಪ್ಲೀಟ್ ಮಾಡಿರ್ತೀನಿ. ಸೊ ದಿಸ್ ಇಸ್ ದಿ ಸೆಕೆಂಡ್ ಎಕ್ಸಾಂಪಲ್ ಫಾರ್ ಯು. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಎಕ್ಸಾಂಪಲ್. ಸೊ ಥರ್ಡ್ ಎಕ್ಸಾಂಪಲ್ ನೋಡೋದಾದರೆ
ಸೊ ಇಲ್ಲಿ 41 ಪದಗಳಿರುತ್ತೆ. ಸೊ ಅದನ್ನು ನಾನು 3 ಪದಗಳಿಗೆ ಡಿವೈಡೆಡ್ ಬೈ 3 ಮಾಡಿದ್ರೆ 13.6 ಬರುತ್ತೆ. ಸೊ 13ರಿಂದ 14 ಪದ ಆಗಿರುತ್ತೆ. ಸೊ ನಾನಿಲ್ಲಿ ತುಂಬ ಸಿಂಪಲ್ ಅಥವಾ ಒಂದೇ ಒಂದು ಪ್ಯಾರಾಗ್ರಾಫ್ ತೊಗೊಂಡು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ಆಮ್ ಟ್ರೈಂಗ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಸೊ ಒಂದ್ಸತಿ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಒಂದು ಪ್ಯಾರಾ ಅಲ್ಲ 30 ಪ್ಯಾರಾಗ್ರಾಫ್ ಕೊಟ್ಟಿದ್ರು ನನಗೆ ಪ್ರಿಸೈಸ್ ರೈಟಿಂಗ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಪ್ರಿಸೈಸ್ ರೈಟಿಂಗ್ ಓದೋದಾದರೆ, ಸಮಯವು ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ತುರ್ತು ವೈದ್ಯಕೀಯ ಆರೈಕೆಯ ಅಗತ್ಯವಿರುವ ಶ್ರೀಮಂತ ವ್ಯಕ್ತಿಯನ್ನು ಪರಿಗಣಿಸಿ, ಆದರೆ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿಕೊಂಡಿದ್ದರಿಂದ ಅದನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಅಂದರೆ ಈ 3 ಲೈನ್ ಓದಿದ ತಕ್ಷಣ ನನಗೇನು ಗೊತ್ತಾಯಿತು ಅಂದರೆ, ದೇ ಆರ್ ಟ್ರೈಂಗ್ ಟು ಕಂಪೇರ್ ಬಿಟ್ವೀನ್ ಮನಿ ಆ್ಯಂಡ್ ಟೈಮ್. ಸಮಯ ಮತ್ತು ಹಣದ ಮಧ್ಯ ಯಾವುದು ಬೆಸ್ಟ್ ಅಥವಾ ಯಾವುದು ಉನ್ನತವಾದದ್ದು ಅಂತ ಅವರು ಒಂದು ಎಕ್ಸ್ಪ್ಲನೇಷನ್ ಅಥವಾ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ, ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದಾರೆ. ಆ ಉದಾಹರಣೆ ಏನು ಅಂದರೆ, ಒಬ್ಬ ಶ್ರೀಮಂತ ವ್ಯಕ್ತಿ ಅವನೇನು ಮಾಡಿದ್ದಾನೆ ಅಂದರೆ, ಸಂಚಾರ ದಟ್ಟಣೆಯಲ್ಲಿ ಅವನಿಗೆ ತುರ್ತು ವೈದ್ಯಕೀಯ ಸೇವೆ ಬೇಕಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿರುತ್ತೆ ಅಂದರೆ, ಅವನು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತಾನೆ. ಸೊ ಇಲ್ಲೇನು ಅರ್ಥ ಆಗುತ್ತೆ ಅಂದರೆ, ಅವನು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದರಿಂದ ಅವನ ಹತ್ರ ಎಷ್ಟು ಹಣ ಇದ್ದರೂ ಸಮಯಕ್ಕೆ ಸರಿಯಾಗಿ ಅವನು ವೈದ್ಯರನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅರ್ಥ ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ರಿಮೆಂಬರ್, ನಾವು ಪ್ರಿಸೈಸ್ ಬರೆಯುವಾಗ ಎಕ್ಸಾಂಪಲ್ಸ್ನ ರಿಪೀಟ್ ಮಾಡಬಾರ್ದು, ಅದರಲ್ಲಿ ಬರ್ತಕ್ಕಂಥ ಅರ್ಥವನ್ನು ರಿಪೀಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನಾನು ಹೇಳ್ತೀನಿ ಹೇಗೆ ಈ ಅರ್ಥವನ್ನು ನಾನು ಬರಿಬೇಕಂತ. ಸೊ ಅವನ ಸಂಪೂರ್ಣ ವಿತ್ತೀಯ ಮೌಲ್ಯವು ಅವನಿಗೆ ಅಗತ್ಯವಿರುವ ಸಮಯವನ್ನು ಉಳಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಅವನು ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅಂದರೆ ಅವನ ಹತ್ರ ಎಷ್ಟು ದುಡ್ಡಿದ್ರೂ ಪರವಾಗಿಲ್ಲ, ಸೊ ಅವನು ಅಲ್ಟಿಮೇಟ್ಲಿ ಅವನು ರೀಚ್ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಸ್ತವವಾಗಿ ಈ ರೀತಿಯ ಪ್ರಾಯೋಗಿಕ ಸಂದರ್ಭಗಳಲ್ಲಿ ಸಮಯವು ಹಣಕ್ಕಿಂತ ಹೆಚ್ಚು ಅಮೂಲ್ಯವಾದುದು ಎಂಬುದರಲ್ಲಿ ಸಂಶಯವಿಲ್ಲ. ಸೊ ಈ ಎಕ್ಸಾಂಪಲ್ನ ನಾವು ಸ್ಟಡಿ ಮಾಡಿದ್ರೆ ನಮಗೇನು ಅರ್ಥ ಆಗುತ್ತೆ ಅಂದರೆ, ಸೊ ಟೈಮ್ ಈಸ್ ಮೋರ್ ಪ್ರೆಷಿಯಸ್ ದ್ಯಾನ್ ಮನಿ ಅಂತ ಅರ್ಥ ಆಗುತ್ತೆ. ಸೊ ಈ ಎಂಟೈರ್ 41 ಪದ ಏನಿದೆ, ಸೊ ಅದನ್ನು ನಾವು 14 ಪದಗಳಿಗೆ ರಿಡ್ಯೂಸ್ ಮಾಡಿರ್ತೀವಿ ವಿತ್ ಸೂಟಬಲ್ ಜಿಸ್ಟ್ ಆಫ್ ಇಟ್. ಸೊ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಯು, ಅರ್ಥ ಆಯ್ತಲ್ವಾ? ಸೊ ನಾನು ಶ್ರೀಮಂತ ವ್ಯಕ್ತಿನೇ ಅಂತ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಎಷ್ಟೇ ಹಣ ಗಳಿಸಿದ್ರು, ಅಂದರೆ ಶ್ರೀಮಂತ ಅಂತ ಬರೆಯೋ ಬದಲು ನಾನೇನಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ, ಅವನು ಎಷ್ಟೇ ಹಣ ಗಳಿಸಿದ್ದರೂ ಅದನ್ನು ಅವಶ್ಯಕತೆ ಇದ್ದಲ್ಲಿ ಸದುಪಯೋಗಪಡಿಸಿಕೊಳ್ಳುವಷ್ಟು ಸಮಯವಿಲ್ಲದಿರುವುದು. ಅರ್ಥ ಆಯ್ತಲ್ವಾ? ಸೊ ಇದರ ಸಂಪೂರ್ಣ ಅರ್ಥ ಏನು ಅಂದರೆ, ನಾನು ಎಷ್ಟೇ ಸಂಪಾದನೆ ಮಾಡಿದರೂ ಅದನ್ನು ಸ್ಪೆಂಡ್ ಮಾಡೋಷ್ಟು ಅಥವಾ ಸ್ಪೆಂಡ್ ಮಾಡ್ತಕ್ಕಂಥ ಸಮಯದಲ್ಲಿ ನನಗೆ ಸರಿಯಾದಷ್ಟು ಸಮಯವಿಲ್ಲದಿದ್ದರೆ ಹಣಕ್ಕಿಂತ ಸಮಯವೇ ಶ್ರೇಷ್ಠ ಎಂದು ತಿಳಿಸುತ್ತದೆ. ಫುಲ್ ಸ್ಟಾಪ್. ಅಷ್ಟೇ. ಸೊ ಇದರ ಅರ್ಥ ಏನು ಅಂದರೆ, ಸೊ ಇಟ್ ಡಸಂಟ್ ಮ್ಯಾಟರ್ ಹೌ ಮಚ್ ಮನಿ ಡು ವಿ ಹ್ಯಾವ್, ಇಫ್ ಯು ಡೋಂಟ್ ಹ್ಯಾವ್ ಟೈಮ್ ಟು ಸ್ಪೆಂಡ್ ಇಟ್, ಇಟ್ ಈಸ್ ಆಫ್ ನೋ ಯೂಸ್ ಅಂತ ಹೇಳುತ್ತೆ. ಸೊ ಸೇಮ್ ಇಷ್ಟು ಲೈನ್ಸ್ನ ನಾನು ಬರೀ 14 ಪದಕ್ಕೆ ನಾನು ಸಂಕ್ಷೇಪಿಸಿ ಬರೆದಿರ್ತೀನಿ. ಸೊ ಇಲ್ಲಿ ನಾನು ತುರ್ತು ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾಗ ವೈದ್ಯ ಸೇವೆಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಬರೀಬಾರ್ದು. ಅರ್ಥ ಆಯ್ತಲ್ವಾ? ಸೊ ಇದರ ಅರ್ಥ ಏನು ಅಂದರೆ, ನನ್ನ ಹತ್ರ ಎಷ್ಟೇ ಹಣ ಇದ್ದರೂ ಅದನ್ನು ನನ್ನ ಕೈಲಿ ಸರಿಯಾದ ಸಮಯದಲ್ಲಿ, ಇಲ್ಲಿ ನೋಡಿ ಅದನ್ನು ಅವಶ್ಯಕತೆವಿದ್ದಲ್ಲಿ, ಅದು ತುರ್ತು ಪರಿಸ್ಥಿತಿ ಆಗಿರ್ಬೋದು, ಇನ್ಯಾವುದೇ ಪರಿಸ್ಥಿತಿ ಆಗಿರ್ಬೋದು, ಸೊ ಅದನ್ನು ನಾನು ಒಂದು ಪದದಲ್ಲಿ ಏನಂತ ಹೇಳ್ಬೋದು, ಅವಶ್ಯಕತೆ ಇದ್ದಲ್ಲಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಷ್ಟು ಸಮಯ ಇಲ್ಲ. ಅರ್ಥ ಆಯ್ತಲ್ವಾ? ಬಿಕಾಸ್ ದಟ್ ಈಸ್ ದಿ ಗುಡ್ ಯೂಸ್ ಓನ್ಲಿ. ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಅದನ್ನು ಯೂಸ್ ಮಾಡೋದು ಒಳ್ಳೆ ಕೆಲಸಕ್ಕೆ. ಅರ್ಥ ಆಯ್ತಲ್ವಾ? ಅದರಿಂದ ನಾನು ಸದುಪಯೋಗಪಡಿಸಿಕೊಳ್ಳುವಷ್ಟು, ನಾನು ಅಲ್ಲೇನೂ ಸ್ಮಗ್ಲಿಂಗ್ ಮಾಡಲು ಅಥವಾ ಡ್ರಗ್ಸ್ ಖರೀದಿಸಲು ಏನೂ ಕೊಟ್ಟಿಲ್ಲ. ಅದರಿಂದ ಸದುಪಯೋಗಪಡಿಸಿಕೊಳ್ಳುವಷ್ಟು ಸಮಯವಿಲ್ಲದಿರುವುದು ಸೊ ಹಣಕ್ಕಿಂತ ಸಮಯವೇ ಶ್ರೇಷ್ಠ ಎಂದು ತಿಳಿಸುತ್ತದೆ. ಅಷ್ಟೇ ಇದರ ಸಂಪೂರ್ಣವಾದ ಸಾರಾಂಶವಾಗಿರುತ್ತೆ. ಸೊ ಲಾಸ್ಟ್ ಪ್ಯಾಸೇಜ್ ನೋಡೋದಾದರೆ, ಸೊ ಇಲ್ಲಿ 50 ವರ್ಡ್ಸ್ ಇರುತ್ತೆ. ಸೊ ಅದನ್ನು 3 ಡಿವೈಡ್ ಮಾಡಿದ್ರೆ 16.6 ಆಗಿರುತ್ತೆ. ಇಲ್ಲಿ ನೋಡಿ, ಜ್ಞಾನವು ಅನುಭವ ಮತ್ತು ಶಿಕ್ಷಣದಿಂದ ಪಡೆದ ಅರಿವು ಮತ್ತು ಗ್ರಹಿಕೆಯ ಶಕ್ತಿಯಾಗಿದೆ. ಅಂದರೆ ಇಲ್ಲಿ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಜ್ಞಾನ ಏನರಿಂದ ಬರುತ್ತೆ? ನಮಗೆ ಅನುಭವ, ಎಕ್ಸ್ಪೀರಿಯನ್ಸ್ ಅಥವಾ ಶಿಕ್ಷಣದಿಂದ ಬರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಜ್ಞಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಇದರ ಅರ್ಥವೇನೆಂದರೆ, ಒಬ್ಬ ವ್ಯಕ್ತಿಯು ಸುಶಿಕ್ಷಿತ ವ್ಯಕ್ತಿಯಾಗಿ ಮಾಹಿತಿಯನ್ನು ಪಡೆಯುವ ಮತ್ತು ಟೀಕಿಸುವ ಸಾಮರ್ಥ್ಯವನ್ನು ಹೊಂದಿದ್ದು. ಅಂದರೆ ನಮ್ಮ ಹತ್ರ ಜ್ಞಾನ ಇದ್ದರೆ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಟೀಕಿಸ್ಬೋದು ಅಥವಾ ಚರ್ಚೆ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ನನಗೆ ಆ ವಿಷಯದ ಬಗ್ಗೆ ಜ್ಞಾನನೇ ಇಲ್ದಿದ್ರೆ ನಾನು ಟೀಕಿಸೋಕ್ಕೂ ಆಗೋದಿಲ್ಲ, ಅದ್ರ ಬಗ್ಗೆ ಚರ್ಚೆನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವನು ತನ್ನ ಅರಿವು ಮತ್ತು ಜೀವನದ
ದಿನನಿತ್ಯದ ಸಂದರ್ಭಗಳನ್ನು ಎದುರಿಸಲು ಒಳನೋಟವನ್ನು ಆಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸೊ ಇಲ್ಲಿ ಎಂಟೈರ್ ಈ ಎಲ್ಲ ಲೈನ್ಸಿಂದ ನನಗೇನು ಅರ್ಥ ಆಯಿತು ಅಂದರೆ, ಜ್ಞಾನ ಅನ್ನೋದು 2 ಸೋರ್ಸಸ್ಸಿಂದ ಬರುತ್ತೆ. ಒಂದು ಶಿಕ್ಷಣದಿಂದ ಬರುತ್ತೆ, ಇನ್ನೊಂದು ನಮ್ಮ ಅನುಭವದಿಂದ ಬರುತ್ತೆ. ಸೊ ಜ್ಞಾನ ಇದ್ದಾಗ ಏನಾಗುತ್ತೆ ಅಂದರೆ, ನಾವು ಯಾವುದೇ ವಿಷಯವನ್ನು ಕೂಲಂಕುಷವಾಗಿ ಅರ್ಥೈಸಿಕೊಳ್ಳಬಹುದು. ಅರ್ಥೈಸಿಕೊಳ್ಳುವುದು ಯಾಕೆ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ಎಲ್ಲ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಡಿಸಿಷನ್ ಮೇಕಿಂಗ್ ಅಂತ ಏನು ಹೇಳ್ತೀವಲ್ವಾ, ಆ ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಆಗಿರಬೇಕಂದ್ರೆ ನನಗೆ ಜ್ಞಾನ ಇರಬೇಕು ಅಂತ ಅರ್ಥ ಇಷ್ಟು ಲೈನ್ಸಲ್ಲಿ ಬರುತ್ತೆ. ಜ್ಞಾನವು ಶಕ್ತಿಯುತವಾಗಿದೆ, ಏಕೆಂದರೆ ಅದು ಅವನಿಗೆ ಅರ್ಥ ಮಾಡಿಕೊಳ್ಳಲು, ವಿಶ್ಲೇಷಿಸಲು, ಮೌಲ್ಯಮಾಪನ ಮಾಡಲು, ವ್ಯಾಖ್ಯಾನಿಸಲು ಮತ್ತು ಕಾರ್ಯನಿರ್ವಹಿಸಲು ಅಥವಾ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಇಲ್ಲಿ ನೋಡಿ, ಮೌಲ್ಯಮಾಪನ ಮಾಡುವುದು, ವ್ಯಾಖ್ಯಾನಿಸುವುದು, ಅರ್ಥ ಮಾಡಿಕೊಳ್ಳೋದು, ವಿಶ್ಲೇಷಿಸುವುದು. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂದರೆ, ಸಮಯಕ್ಕೆ ತಕ್ಕಂತೆ ನಾವು ಯಾವುದೇ ಒಂದು ನಿರ್ಧಾರ ಅಥವಾ ಪ್ರತಿಕ್ರಿಯೆ ನೀಡಬೇಕಾದ್ರೆ ನಮಗೆ ಜ್ಞಾನ ಇರಬೇಕು ಅಂತ ಅರ್ಥ ಆಗುತ್ತೆ. ಸೊ ಇಷ್ಟೂ ಪದಗಳನ್ನು ನಾನು ಜಿಸ್ಟ್ ಮಾಡಿ ಬರೆಯೋದಾದರೆ, ಸೊ ದಿಸ್ ಈಸ್ ಮೈ ಫೈನಲ್ ಆನ್ಸರ್. ಜೀವನದಲ್ಲಿ ವ್ಯಕ್ತಿಯು ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ನಾನು ಹೇಳಿದ್ನಲ್ಲ ಫೈನಲಿ ಏನು ಮಾಡಬೇಕು, ನಿರ್ಧಾರ, ಡಿಸಿಷನ್ ಮೇಕಿಂಗ್ ಇಸ್ ದಿ ಮೇನ್ ಥೀಮ್ ಹಿಯರ್. ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಿಕ್ಷಣದಿಂದ ಅಥವಾ ಅನುಭವದಿಂದ, ಇಲ್ಲಿ ನೋಡಿ ನಮಗೆ ಶಿಕ್ಷಣದಿಂದ ಬರುತ್ತೆ ಅಥವಾ ಅನುಭವದಿಂದ ಪಡೆದ ಜ್ಞಾನವು ಸಹಾಯವಾಗುತ್ತೆ. ಸೊ ಇದರಿಂದ ಬಂತಕ್ಕಂಥ ಜ್ಞಾನ ನನಗೆ ಸಹಾಯವಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಸಮಯೋಚಿತವಾಗಿ ಅಂದರೆ ಟೈಮ್ಲಿ ಡಿಸಿಷನ್ಸ್ ಅಂತ ಏನು ಹೇಳ್ತೀವಿ, ಇಲ್ಲಿ ನೋಡಿ, ಸೊ ಮೌಲ್ಯಮಾಪನ ಮಾಡಲು, ವ್ಯಾಖ್ಯಾನಿಸಲು, ಕಾರ್ಯನಿರ್ವಹಿಸಲು, ವಿಶ್ಲೇಷಿಸಲು, ಅರ್ಥ ಮಾಡಿಕೊಳ್ಳಲು. ಸೊ ಇದೆಲ್ಲ ಏನಕ್ಕೆ ಬೇಕಂದರೆ ಟೈಮ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು. ಸೊ ಅದರ ಸಂಪೂರ್ಣ ಅರ್ಥವನ್ನು ನಾನು ಸಮಯೋಚಿತವಾಗಿ ಪ್ರತಿಕ್ರಿಯಿಸಲು ಜ್ಞಾನ ಅತ್ಯಗತ್ಯ. ಸೊ ಇಲ್ಲಿಗೆ ಫುಲ್ ಸ್ಟಾಪ್. ಸೊ ಇಲ್ಲಿಗೆ ಈ ಪ್ಯಾಸೇಜ್ನ ಸಂಪೂರ್ಣ ಒಂದು ಥೀಮ್ ಏನಿರುತ್ತೆ 16 ಪದಗಳಲ್ಲಿ ನಾವು ಕಂಪ್ಲೀಟ್ ಮಾಡಿರ್ತೀವಿ. ಸೊ ಈ ಥರ ಇದೇ ಕಾನ್ಸೆಪ್ಟ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಐ ಆಮ್ ವೆರಿ ಶ್ಯೂರ್ ನಿಮಗೆ ಪ್ರಿಸೈಸ್ ರೈಟಿಂಗ್ ತುಂಬ ಈಸಿ ಆಗಿರ್ತಕ್ಕಂಥ ಕಾಂಪೊನೆಂಟ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಟಿಪ್ಸ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಇದರ ಮೇಲೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಡೆಫಿನೆಟ್ಲಿ ಯು ಆರ್ ಮೋಸ್ಟ್ ವೆಲ್ಕಮ್. ಸೊ ನಾವು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದಾದಮೇಲೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನೆಕ್ಸ್ಟ್ PSI ಆಫ್ಲೈನಲ್ಲಿ ಮುಂದಿನ PSI ತರಗತಿಗಳು January 5th ಸ್ಟಾರ್ಟ್ ಆಗುತ್ತೆ. ಸೊ ಅಡ್ಮಿಷನ್ಸ್ ಆರ್ ಓಪನ್ ನಾವು. ಸೊ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಸೊ ಅವರು ಈ ಕೆಳಗಿರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಆರ್ ಆಲ್ವೇಸ್ ಅವೈಲೇಬಲ್. ಸೊ ನೀವು ಯಾವ ದಿನ ಬೇಕಾದರೂ ನಮ್ಮ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಡಿಸ್ಕಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.